ಸಾಹೇಬರ ಅಮೃತವಾಣಿ. ಹೇಳ್ತಿದ್ದಾರೆ, ತ್ಯಾಗಮೂರ್ತಿ ಸವೀರಕ್ಯಂ ವಿತರಾಗಂ ಜಿತೇಂದ್ರಿಯಂ ಪ್ರಣಾಮ್ಯಂ ಶಿರಸಾ ವಾಕ್ಷೆ ವೈರಾಗ್ಯಂ ಮೋಕ್ಷ ಸಾಧನಂ. ಅಂದ್ರೆ ಈ ಮೇಲಿನ ಅದ್ಭುತವಾಣಿಯಲ್ಲಿ ವೈರಾಗ್ಯವೇ ಮೋಕ್ಷ ಪ್ರಾಪ್ತಿಗೆ ಮುಖ್ಯ ಸಾಧನವೆಂದಿರುವುದು. ಈಗ ಮಾನವರಲ್ಲಿ ಕೆಲವು ಪ್ರಶ್ನೆಗಳು ತಲೆದೂರುವುದು ಸಹಜ. ಮೋಕ್ಷವೆಂದರೇನು? ಮೋಕ್ಷ ಯಾಕೆ ಬೇಕು? ಅದರ ಅವಶ್ಯಕತೆ ಇದ್ದ ಪಕ್ಷದಲ್ಲಿ ಅದನ್ನು ಹೇಗೆ ಪಡೆಯಬೇಕು? ಇತ್ಯಾದಿ ಇತ್ಯಾದಿ. ಇದಕ್ಕೆ ಸಮಾಧಾನ ತಿಳಿಯೋಣ. ಈಗ ನಮ್ಮ ಕ್ಷೇತ್ರದಲ್ಲಿ ಮಾನವರೆಲ್ಲರೂ ಬಹಳ ಕಷ್ಟದಲ್ಲಿ ನೊಂದು ಬೆಂದು ಅಜ್ಞಾನದಿಂದ ತಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಅಶಾಂತಿ ಅತೃಪ್ತಿಯಿಂದ ಜೀವಿಸಿ ತಮ್ಮ ಗುರಿಯನ್ನೇ ಮರೆತು ನಶಿಸಿ ಹೋಗುತ್ತಿದ್ದಾರೆ. ಅಂದರೆ ಮುಖ್ಯವಾಗಿ ಸಂಸಾರದಲ್ಲಿರುವ ಜನನ ಮರಣ ರೂಪವಾದ ಬಂಧನದಿಂದ ಕೂಡ ಈ ಮೋಕ್ಷವೆನ್ನುವುದಕ್ಕೆ ಎಷ್ಟೇ ಅರ್ಥಗಳಿದ್ದರೂ ಕೂಡ ಇಲ್ಲಿ ಬಂಧನ ಬಿಡುಗಡೆ ಎಂದು ಅರ್ಥೈಸೋಣ. ಅಂದರೆ ಮೇಲಿನ ಬಂಧನದಿಂದ ಬಿಡುಗಡೆ ಹೊಂದಿ ತಮ್ಮ ನಿಜವಾದ ಗುರಿಯತ್ತ ನಡೆಯಲು ಮೋಕ್ಷಾಪೇಕ್ಷಿಗಳಾಗಬೇಕು ಎಂದಾಯಿತು. ಹಾಗಾದರೆ ಮೋಕ್ಷ ಪ್ರಾಪ್ತಿಗೆ ಏನು ಮಾಡಬೇಕು? ಮೋಕ್ಷಕ್ಕೆ ವಿಷಯಗಳಿಂದ ಮೊದಲು ಬಿಡುಗಡೆ ಹೊಂದಿ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈ ಜ್ಞಾನ ಎಂತಹುದೆಂದರೆ ಅದೇ ಆತ್ಮಜ್ಞಾನ ಅಥವಾ ವಿವೇಕ. ವಿಷಯ ಬಂಧನದಿಂದ ಮುಕ್ತರಾಗಿ ಜ್ಞಾನ ಅರ್ಥಾತ್ ವಿವೇಕ ಪಡೆಯಲು ವೈರಾಗ್ಯ ಮುಖ್ಯ ಸಾಧನವಾಗಿದೆ. ಎಲ್ಲಿಯವರೆಗೆ ಮಾನವರು ತಮ್ಮ ಗುರಿಯತ್ತ ನಡೆಯಲು ಬಂಧನ ಮುಕ್ತರಾಗಲು ವೈರಾಗ್ಯ ನಿರತರಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೋವೃತ್ತಿ ವಿಷಯ ಭೋಗಗಳ ಕಡೆಯಿಂದ ನಿವೃತ್ತಿಯಾಗಲು ಸಾಧ್ಯವಾಗುವುದಿಲ್ಲ. ವಿಷಯಗಳ ಬಹಿರ್ಮುಖ ವೃತ್ತಿಯನ್ನು ನಿವೃತ್ತಿ ಮಾಡದೆ ಹೋದರೆ ಮೋಕ್ಷಕ್ಕೆ ಉತ್ತಮ ಸಾಧನವಾದ ವಿವೇಕ ಮೊದಲಾದವುಗಳು ಸಿದ್ಧಿಸುವುದಿಲ್ಲ. ಮೋಕ್ಷಕ್ಕೆ ವೈರಾಗ್ಯವೇ ಮುಖ್ಯ. ಒತ್ತಿ ಒತ್ತಿ ಹೇಳಲು ಕಾರಣವೇನೆಂದರೆ ಅನಂತ ಯುಗದ ಪ್ರವಾಹ ಸಂಸಾರದಲ್ಲಿ ಇಲ್ಲಿಯವರೆಗೂ ಎಷ್ಟು ಜೀವನ್ಮುಕ್ತ ಸಂತರಾಗಿದ್ದಾರೋ ಅವರೆಲ್ಲರೂ ಕೂಡ ವೈರಾಗ್ಯ ಮುಖೇನವೇ ಸಾಧಿಸಿದ್ದು. ಇದು ಹೇಗೆಂದು ಯಾರಿಗಾದರೂ ಪ್ರಶ್ನೆ ಉಂಟಾದರೆ ಅದಕ್ಕೆ ಒಂದು ಸಮಾಧಾನ ನೀಡಬಹುದಾಗಿದೆ. ಅದೇನೆಂದರೆ ಇಲ್ಲಿಯವರೆಗೆ ಮಹಾಪಂಡಿತರಿಂದಲೂ ಮಹಾತ್ಮರಿಂದಲೂ ಮಹಾಗ್ರಂಥಗಳಿಂದಲೂ ಮೋಕ್ಷಕ್ಕೆ ವೈರಾಗ್ಯವೇ ಮುಖ್ಯ ಸಾಧನವಾಗಿದೆ. ಅದರಲ್ಲಿ ಪ್ರಥಮ ಸಾಧನೆ ವಿವೇಕ ಜ್ಞಾನವೆಂದೇ ಸಾರಲಾಗಿದೆ. ಇಲ್ಲಿ ವೈರಾಗ್ಯ ಮತ್ತು ವಿವೇಕವೆರಡಕ್ಕೂ ಮುಖ್ಯ ಸ್ಥಾನ ಹೇಗೆ ಸಿದ್ಧಿ ಮಾಡುವಿರಿ ಎಂದರೆ ಇಲ್ಲಿ ನನ್ನ ನೇರ ನಿರ್ಧಾರದ ಸಮಾಧಾನವೇನೆಂದರೆ ವೈರಾಗ್ಯ ವಿವೇಕ ಒಂದಕ್ಕೊಂದು ಪರಸ್ಪರ ಸಹಾಯಕಾರಿಯಾಗಿದೆ. ಇಲ್ಲಿಯವರೆಗೂ ಎಲ್ಲಾ ಗ್ರಂಥಕಾರರು ಕೂಡ ಮಹಾತ್ಮರು ಕೂಡ ಇದೇ ಹೇಳಿಕೆಯನ್ನು ನೀಡಿದ್ದಾರೆ. ಇವು ಒಂದಕ್ಕೊಂದು ಉಪಕಾರಿಯಾಗಿರುವುದರಿಂದ ಎರಡೂ ಕೂಡ ಸಿದ್ಧವಾಗುತ್ತದೆ. ಇದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ವಿಷಯ ಪ್ರವೃತ್ತಿ ಬಹಿರ್ಮುಖ ವೃತ್ತಿಗಳನ್ನು ತಡೆದು ಅಂತರ್ಮುಖ ಮಾಡುವುದರಲ್ಲಿದೆ. ಬೇಕಿದ್ದರೆ ವಿವೇಕದಿಂದಾದರೂ ಅನುಸರಿಸಲಿ, ವೈರಾಗ್ಯದಿಂದಾದರೂ ಅನುಸರಿಸಲಿ. ಆದರೆ ವಿಷಯಗಳಲ್ಲಿ ವೃತ್ತಿ ಚಂಚಲವಾಗುವುದರಿಂದ ಪ್ರಥಮ ವಿವೇಕದಿಂದ ಅನುಸರಿಸುವುದೇ ಅವಶ್ಯಕ. ಇಲ್ಲಿ ಇನ್ನೊಂದು ವಿಷಯಗಳಲ್ಲಿ ವೃತ್ತಿ ಚಂಚಲವಾಗಿ ಹೇಗೆ ವಿಷಯಾಸಕ್ತಿ ಉಂಟಾಗಿ ಕೆಡುವರು ಎನ್ನುವುದಕ್ಕೆ ಒಂದು ದೃಷ್ಟಾಂತ ತಿಳಿಸಬಹುದು. ಪಂಚ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಒಂದೊಂದರಿಂದಲೂ ಪ್ರಾಣಿಗಳು ಬಂಧನಕ್ಕೆ ಈಡಾಗುವು. ಶಬ್ದಕ್ಕೆ ಹಾವು, ಜಿಂಕೆಗೆ ಮೊಲ,
ಹಾವು ಪುಂಗಿಯ ನಾದಕ್ಕೆ ತನ್ನನ್ನೇ ಮರೆತು ಆವಾಡಿಗನ ಕೈಗೆ ಸಿಲುಕಿಕೊಳ್ಳುತ್ತದೆ. ಜಿಂಕೆ ಕೊಳಲಿನ ನಾದಕ್ಕೆ ಮಾರು ಹೋಗಿ ಬೇಡನ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಮೊಲವಿರುವ ಪೊದರೆಯ ಹೊರಗೆ ಬೇಟೆಗಾಗಿ ಬಲೆ ಹಾಕುತ್ತಾರೆ. ಬೇಟೆಗಾರ ನಾನಾ ವಿಧದ ತಮಟೆಯ ಶಬ್ದಕ್ಕೆ ಗಾಬರಿಯಾಗಿ ಹೊರಬಂದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಹೀಗೆ ಸ್ಪರ್ಶಕ್ಕೆ ಕೆಡ್ಡ ವಿಧಾನದಲ್ಲಿ ಆನೆ ಬೇಟೆಗಾಗಿ ಆನೆಯನ್ನೇ ಮಾಡಿಟ್ಟಿರುವ ಬಿದಿರು ಬೊಂಬೆಯನ್ನು ನೋಡಿ ತನ್ನಂಥದ್ದೇ ಮತ್ತೊಂದು ಆನೆ ಎಂದು ಭ್ರಮಿಸಿ ಅದರ ಸ್ಪರ್ಶ ಸುಖ ಬಯಸಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಇನ್ನು ರೂಪಕ್ಕೆ ಪತಂಗವು ಜಿಂಕೆಯನ್ನು ಏನೋ ತಿಳಿಸಿ ಎಂದು ಭ್ರಮಿಸಿ ತಿನ್ನಲು ಹೋಗಿ ಸುಟ್ಟು ಸಾಯುವುದು. ರಸಕ್ಕೆ ಮೀನು ಗಾಳಕ್ಕೆ ಕಟ್ಟಿದ ಅಮಿಷಕ್ಕೆ ಒಳಗಾಗಿ ಸಿಕ್ಕಿ ಹಾಕಿಕೊಳ್ಳುವುದು. ಗಂಧಕ್ಕೆ ದುಂಬಿಯು ಕಮಲದ ಗಂಧರಸಕ್ಕೆ ಆಸೆ ಪಟ್ಟು ತನ್ನನ್ನೇ ಮರೆತು ಈರುತ್ತಾ ಆನಂದಿಸುತ್ತಿರುತ್ತದೆ. ಸಂಜೆಯಾಗಲು ಕಮಲದ ದಳವು ಮುಚ್ಚಿಕೊಂಡಾಗ ಒಳಗೆ ಸಿಕ್ಕಿ ಬಿದ್ದು ಮುಂಜಾನೆ ಈಜಾಡಲು ಬಂದ ಆನೆಯ ಕಾಲ್ತುಳಿತಕ್ಕೆ ಸಿಕ್ಕಿ ಸಾಯುವುದು. ಹೀಗೆ ಒಂದೊಂದು ಪ್ರಾಣಿಯು ಬಂಧನಕ್ಕೆ ಬಿದ್ದು ಸಾಯುವುದಾದರೆ ಪಂಚ ವಿಷಯದ ಎಲ್ಲಾ ಆಮಿಷಗಳನ್ನು ತನಗೆ ಬೇಕೆಂದು ಉಳಿಸಿಕೊಳ್ಳುವ ಮನುಷ್ಯನ ಅವಸ್ಥೆ ಇನ್ನೇನಾಗಬಹುದು? ಇನ್ನು ಸಂದರ್ಭಕ್ಕೆ ಬರೋಣ. ವಿವೇಕದ ಅಪೇಕ್ಷೆ ಅಂದ್ರೆ ವೈರಾಗ್ಯವೇ ಮೋಕ್ಷಕ್ಕೆ ಮುಖ್ಯ ಸಾಧನ ಮಾಡಿ ಗಣನೀಯ ಯೋಗ್ಯವಾಗಿದೆ. ಇದರ ಕಾರಣವೇನೆಂದರೆ ಇಂದ್ರಿಯಗಳ ವಿಷಯಗಳಲ್ಲಿ ಪ್ರವೃತ್ತಿ ಬಹಿರ್ಮುಖವಾಗುವುದು ಸ್ವಾಭಾವಿಕ ಧರ್ಮವಾಗಿದೆ. ಆದುದರಿಂದ ಖಂಡಿತವಾಗಿಯೂ ಸಕಲ ಮಾನವ ಮುಮುಕ್ಷುಗಳು ಗುರುಗಳ ಕೃಪೆಗೆ ಪಾತ್ರರಾಗಿ ತಮ್ಮ ನಿಜವಾದ ಅಂದರೆ ಒಳಗೂ ಹೊರಗೂ ವೈರಾಗ್ಯ ಧರಿಸಿ ಮುಕ್ತಿ ಪಥದಲ್ಲಿ ಸಾಗಿ ಜ್ಞಾನಿಗಳಾಗಬೇಕಾಗಿದೆ. ಒಳಗೂ ಹೊರಗೂ ವೈರಾಗ್ಯ ನಿರತರಾಗಿರಬೇಕು. ಹೊರಗೆ ವೈರಾಗ್ಯ ಹೊಂದಿದ್ದು ಒಳಗೆ ವೈರಾಗ್ಯ ಹೊಂದಿರದಿದ್ದರೂ ಅಥವಾ ಒಳಗೆ ವೈರಾಗ್ಯ ಹೊಂದಿದ್ದು ಹೊರಗೆ ವೈರಾಗ್ಯ ಹೊಂದದವರಾದರೂ ಅವರನ್ನು ಮಿಥ್ಯಾಚಾರಿ ಎಂದು ಹೇಳಲಾಗುತ್ತದೆ. ಸದ್ಗುರು ದೇವಾಳಿ जय 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 ಪಂಚ ವಿಷಯಗಳ ಬಗ್ಗೆ ಸುಮಾರು ತಿಳಿಸ್ಕೊಂಡು ಅದೇ ರೀತಿ ಮಾಯೆ ಮತ್ತು ಮೋಹ ಇವುಗಳಿಂದ ಬಿಡುಗಡೆ ಆಗಬೇಕಾದ್ರೆ ಸಾಧನ ಏನು ಅಂದರೆ ನಿತ್ಯ ಸತ್ಸಂಗ. ಆ ವಿಷಯದ ಬಗ್ಗೆ ವಿಚಾರ ಮಾಡೋಣ. नित कर साना लोहा गुण छूटे नित्य की गोष्ठ माया मोह टूटे. ಒಂದು ಉದಾಹರಣೆ ಮೂಲಕ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕಬ್ಬಿಣ ಮರಳಿನಲ್ಲಿ ನೀರಿನಲ್ಲಿ ಸಂಯೋಗದಿಂದ ಇದ್ರೆ ರಸ್ಟ್ ಹಿಡಿಯುತ್ತೆ, ರಸ್ಟ್ ತುಕ್ಕು ಹಿಡಿಯುತ್ತೆ. ಆ ತುಕ್ಕನ್ನ ಹೋಗಲಾಡಿಸ್ಬೇಕಾದ್ರೆ ತಿರ್ಗಾ ಅದನ್ನ ಉಜ್ಬೇಕು. ಆಗ ಮತ್ತೆ ಮೊದಲಿನ ಒಂದು ಪ್ರಕಾಶ ಕಬ್ಬಿಣ ಏನು ಒಂದು ಆಕಾರದಲ್ಲಿತ್ತೋ ಅದು ಬಂದ್ಬಿಡುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನ ಗತಿ, ಈ ಮನಸ್ಸಿನ ಗತಿ ಯಾವ ರೀತಿ ಅಂದರೆ ಹಿಂದಿನ ಪೂರ್ವಜನ್ಮದ ವಾಸನೆಗಳ ಸಂಸ್ಕಾರ, ಇಂದ್ರಿಯ ವಿಷಯಗಳ ಪದಾರ್ಥಗಳ ಜೊತೆ ಬಂದ್ಬಿಟ್ಟಿದೆ. ಈಗಲ್ಲ, ಅನಾದಿ ಕಾಲದಿಂದಲೂ
ಮತ್ತು ನಾನಾ ರೀತಿಯ ವ್ಯವಹಾರಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟಿದೆ ಅನಾದಿ ಕಾಲದಿಂದಲೂ. ಇದರಿಂದಾಗಿ ಮನಸ್ಸು ಮಲಿನವಾಗಿದೆ. ಆ ಮಲಿನತೆ ಹೋಗ್ಬೇಕಾದ್ರೆ ನಿರಂತರವಾಗಿ ಸಂತರ ಸತ್ಸಂಗವನ್ನು ಕೇಳಬೇಕು, ಸಜ್ಜನರ ಜೊತೆ ಒಡನಾಟವನ್ನು ಇಟ್ಕೊಳ್ಬೇಕು. ಅವರು ತಿಳಿಸಿದಂಥ ಬೋಧೆ ಏನಿದೆಯೋ ಸ್ವರೂಪ ಜ್ಞಾನದ ವಿಚಾರ, ವೈರಾಗ್ಯದ ವಿಚಾರ, ವಿವೇಕದ ವಿಚಾರ, ಸದಾಚಾರ, ಸದ್ಗುಣಗಳ ಚರ್ಚೆ ಅಂದ್ರೆ ಮಾತನಾಡೋದು, ಕೇಳೋದು, ಕೇಳಿಸ್ಕೊಳ್ಳೋದು, ಹೇಳೋದು, ಇದನ್ನೆಲ್ಲ ಮಾಡ್ತಾ ಇದ್ದಾಗ ಯಾವ ರೀತಿ ಕಬ್ಬಿಣದಲ್ಲಿ ತುಕ್ಕು ಹೊರಟೋಗುತ್ತೋ ಆ ರೀತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಲಿನತೆ ಅಂದ್ರೆ ಕೊಳೆಗಳು ಹೊರಟೋಗ್ತವೆ. ಉದಾಹರಣೆ ಕೊಟ್ಟು, ಈಗ ಪಂಚ ವಿಷಯ, ಒಂದೊಂದು ಪ್ರಾಣಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಪಡ್ತವೆ. ಪತಂಗ ಬೆಂಕಿಯನ್ನ ಹಿಡ್ಕೊಳಕ್ ಹೋಗಿ ಸುಟ್ಟು ಬೂದಿ ಆಗುತ್ತೆ. ಆನೆ ಸ್ಪರ್ಶ ಸುಖಕ್ಕೆ ಆಸೆ ಪಟ್ಟು ಕೆಡ್ಡಾಗೆ ಬೀಳುತ್ತೆ. ಮೊಲ ಶಬ್ದಕ್ಕೆ, ಹಾವು ಶಬ್ದಕ್ಕೆ, ರಸಕ್ಕೆ ಮೀನು. ಈ ರೀತಿಯಾಗಿ ಮನುಷ್ಯನು ಅನಾದಿ ಕಾಲದಿಂದಲೂ ಸಹ ಬಂಧನದಲ್ಲಿ ಬಿದ್ದಿದ್ದಾನೆ. ಈ ಬಂಧನಪ್ಪ ಅನ್ನೋದು ವಿಚಾರಗಳನ್ನ ತಿಳಿಸೋರು ಜೊತೆ ಅವನು ಇಲ್ಲ, ಒಡನಾಟ ಇಲ್ಲ. ಯಾರ ಜೊತೆ ಒಡನಾಟ? ತನ್ನ ಆಸೆ ಎಲ್ಲಿ ಪೂರೈಸುತ್ತೋ ಆ ಕಡೆ ಹೋಗ್ತಾ ಇರ್ತಾನೆ. ಯಾರೋ ಹೇಳ್ತಾರೆ, ನಿನ್ನ ಆಸೆ ಪೂರೈಸುತ್ತೆ, ಅಲ್ಲಿ ಹೋಗು, ಆ ದೇವಸ್ಥಾನ ಹೋಗು, ಈ ದೇವಸ್ಥಾನ ಹೋಗು ಅಂತ. ಹಾಗೇನ್ ಮಾಡ್ತಾನೆ, ಆ ಕಡೆ ಹೋಗ್ತಾನೆ. ಅದು ಆಸೆನೆ. ತೃಷ್ಣ ಅಂತ ಹೇಳ್ತಾರೆ, ಆಶಾ ಅಂತ ಹೇಳ್ತಾರೆ. ಏನೋ ಅವನ ಒಂದು ಪೂರ್ವಜನ್ಮ ಸಂಸ್ಕಾರ ಅಲ್ಲಿ ಹೋಗಿದ್ದು ಆಗ್ಬಿಡುತ್ತೆ. ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಏನು ಮಕ್ಕಳಾಗೋದು, ಮದುವೆ ಆಗೋದು, ಇವೆಲ್ಲ ಶಾಶ್ವತ ಸುಖವನ್ನ ಕೊಡುತ್ತಾ ಇಲ್ವಾ ಅನ್ನೋದು ಯೋಚನೆ ಮಾಡ್ತಿಲ್ಲ. ಮತ್ತು ಹೋಗಿದ್ದ ಕಡೆಯಿಂದ ಏನಾದ್ರೂ ಬೋಧೆ ಸಿಗುತ್ತಾ ಇವನಿಗೆ? ಏನು ಪ್ರಪಂಚ ಅಂದ್ರೇನು, ಜಡ ಅಂದ್ರೇನು, ಚೈತನ್ಯ ಅಂದ್ರೇನು, ಪಂಚ ವಿಷಯಗಳು ಅಂದ್ರೇನು, ಮನಸ್ಸು ಅಂದ್ರೇನು, ಇವುಗಳನ್ನ ನಿಯಂತ್ರಣ ಮಾಡೋದಕ್ಕೆ, ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ, ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ವಿಚಾರ ಸಿಗುತ್ತಾ ಅವುಗಳಿಂದ? ಇಲ್ಲ. ಒಂದು ಮಾತು ಹೇಳುತ್ತಾ? ಇಲ್ಲ. ಯಾವ್ದಾನ ದೇವಿ ದೇವಸ್ಥಾನಗಳು, ಯಾವ್ದಾನ ದೇವ್ರು ಏನಾದ್ರು ಹೇಳಿದಾರ ಮನುಷ್ಯನಿಗೆ? ಒಂದು ತಿಳುವಳಿಕೆ ಕೊಟ್ಟಿದ್ಯಾ? ತಿಳುವಳಿಕೆ ಕೊಡೋದ್ಯಾರು? ಗುರು. ಒಂದು ಪಾಠ ಹೇಳಿದ್ಯಾ ಮಕ್ಕಳಿಗೆ? ಅದು ಇಲ್ಲ. ಪಾಠ ಹೇಳೋರು ಯಾರು? ಶಿಕ್ಷಕರು. ಅವರು ಗುರು. ಏನನ್ನೂ ತಿಳಿಸೋದಿಲ್ಲ. ಅದು ಏನೋ ನಮ್ಮ ಮನಸ್ಸಿನಲ್ಲಿದ್ದಂಥ ಆಸೆ ನೆರವೇರ್ಬಿಡುತ್ತೆ, ನಾವು ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಅದೇ ಮಾಯ. ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಬಿಟ್ಟು ಅದು ಮಾಯ. ಅದ್ರ ಮೇಲೆ ಮೋಹ, ಸಂಸಾರದ ಮೇಲೆ ಮೋಹ, ಪ್ರಪಂಚದ ಮೇಲೆ ಮೋಹ, ಪಂಚ ವಿಷಯಗಳ ಮೇಲೆ ಮೋಹ ಇತ್ಯಾದಿ. ಆ ವಿಚಾರ ಎಲ್ಲ ನಿನ್ನೆ ತಿಳಿಬೇಕಾದ್ರೆ ಇವೆಲ್ಲ ಸುಳ್ಳು. ಒಂದಲ್ಲ ಒಂದು ದಿನ ನೀನು ಬಿಟ್ಟು ಹೋಗ್ತೀಯಾ? ಯಾವುದು ನಿನ್ನ ಹಿಂದೆ ಬರೋದಿಲ್ಲ. ನೀನೇನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ಯೋ ಅದರ ಒಂದು ಫಲವನ್ನು ಅನುಭವಿಸೋಕೆ ನೀನು ಮತ್ತೆ ಹುಟ್ಟಬೇಕು ಇತ್ಯಾದಿ ವಿಚಾರಗಳನ್ನ ತಿಳಿಸ್ಕೊಡೋದಿಲ್ಲ. ಆ ವಿಚಾರಗಳನ್ನು ಎಲ್ಲಿ ತಿಳಿಸ್ತಾರೆ? ಇಂಥ ಒಂದು ಸತ್ಸಂಗದಲ್ಲಿ ಆತ್ಮಜ್ಞಾನದ ವಿಚಾರ ತಿಳಿಸ್ತಾರೆ, ವೈರಾಗ್ಯದ ವಿಚಾರ ತಿಳಿಸ್ತಾರೆ, ವಿವೇಕ ಅಂದ್ರೇನು ತಿಳಿಸ್ತಾರೆ, ಮನಸ್ಸಂದ್ರೇನು ಆಲೋಚನೆಗಳ ರಾಶಿಯೇ ಮನಸ್ಸು. ಆಲೋಚನೆ ಮಾಡ್ತಾ ಇದೆ, ಈ ಆಲೋಚನೆ ಒಂದು ನಿಮಿಷನೂ ಸುಮ್ಮನೆ ಇರೋದಿಲ್ಲ ನೋಡಿ. ಮನಸ್ಸು ಒಂದು ನಿಮಿಷನೂ ಸುಮ್ಮನೆ ಇರೋದಿಲ್ಲ, ಒಂದು ಸೆಕೆಂಡ್ ಸುಮ್ಮನೆ ಇರೋದಿಲ್ಲ. ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರುತ್ತೆ. ಯಾವಾಗ ಸುಮ್ಮನೆ ಇರುತ್ತೆ ಅಂದ್ರೆ ನಿದ್ರೆಯಲ್ಲಿ ಮಾತ್ರ. ಅದು ಮತ್ತೆ ಎಚ್ಚರಿಕೆ ಆದ್ರೆ ಒಂದು ಅರ್ಧ ಗಂಟೆ ಎಚ್ಚರಿಕೆ ಆಗಲಿ, ಅವಾಗೂ ಏನೋ ಚಿಂತನೆ ಮಾಡುತ್ತೆ.
ಅದೆಲ್ಲರಿಗೂ ಅನುಭವಕ್ಕೆ ಬರುತ್ತೆ, ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಈ ಮನಸ್ಸನ್ನ ಕಟ್ಟಾಕ್ಬೇಕಾದ್ರೆ ನಾವು ಗುರುಗಳ ಚಿಂತನೆ ಮಾಡಬೇಕು, ಗುರು ಕೊಟ್ಟಿರ್ತಕ್ಕಂಥ ವಿಚಾರಗಳ ಚಿಂತನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಈ ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ವಿಷಯಗಳೆಂಬ ಫಲಗಳನ್ನು ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ತಮ್ಮ ನೆನೆವೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ ಅಖಂಡೇಶ್ವರ. ಮರ್ಕಟ ಅಂದ್ರೆ ಕೋತಿ, ಕೋತಿಗೋಲಿಸಿದ್ದಾರೆ ಮನಸ್ಸನ್ನ. ಕೋತಿ ಒಂದ್ ಕಡೆ ಕುಳಿತುಕೊಳ್ಳುತ್ತಾ ಇಲ್ಲ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಗರ್ತಾ ಇರುತ್ತದೆ, ಚಂಚಲತೆ ಅದು. ಅದಕ್ಕೆ ಮನಸ್ಸನ್ನ ಚಂಚಲತೆಯಿಂದ ಕೋತಿಗೆ ಹೋಲಿಸಿದ್ದಾರೆ. ತನುವೆಂಬ ವೃಕ್ಷವನೇರಿ, ತನು ಅಂದ್ರೆ ಈ ಕಾಯ, ಶರೀರ, ದೇಹ, ಇದು ಮರ ಇದ್ದಂಗೆ, ಇದ್ರ ಮೇಲೆ ಏರ್ಬಿಟ್ಟಿದೆ. ತನುವೆಂಬ ವೃಕ್ಷವನೇರಿ, ಮರ ಹತ್ಬಿಟ್ಟಿದೆ, ಮತ್ತೆ ಒಂದೇ ಕಡೆ ಕುತ್ಕೊಳ್ಳುತ್ತಾ ಇಲ್ಲ. ಕೋತಿ ಏನೋ ಆ ಕೊಂಬೆಯಿಂದ ಈ ಕೊಂಬೆ, ಈ ಕೊಂಬೆಯಿಂದ ಆ ಕೊಂಬೆಗೆ ಆಡ್ತಾ ಇರುತ್ತೆ, ಎದುರ್ತಾ ಇರುತ್ತೆ. ಅದನ್ನ ಹೇಳ್ತಾರೆ, ತನುವೆಂಬ ವೃಕ್ಷವನೇರಿ ವಿಷಯಗಳೆಂಬ ಫಲಗಳನ್ನು ಗ್ರಹಿಸುತ್ತಾ. ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಫಲಗಳಂದ್ರೆ ಹಣ್ಣುಗಳು. ವಿಷಯ ಸುಖದ ಹಣ್ಣುಗಳನ್ನ ಬಯಸ್ತಾ ಆ ಕಡೆ ಈ ಕಡೆ ಹೋಗ್ತಾ ಇದೆ ಮನಸ್ಸು. ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಭವ ಅಂದ್ರೆ ಸಂಸಾರ, ಭವಸಾಗರ ಅಂದ್ರೆ ಸಂಸಾರ ಎಂಬ ಸಮುದ್ರ. ಹೇಳ್ತಾರೆ ಅಭಿಲಾಷ್ ಸಾಹೇಬ್, ಸಮುದ್ರಕ್ಕಿಂತ ದೊಡ್ಡದು ಈ ಭವ ಸಂಸಾರ ಅನ್ನೋದು. ಯಾಕೆ? ಅನೇಕ ಕೋಟ್ಯಾನುಕೋಟಿ ವರ್ಷಗಳಿಂದ ನಾವು ಹುಟ್ಟತಾ ಇದೀವಿ, ಸಾಯ್ತಾ ಇದೀವಿ. ನೋಡಿ, ಸಮುದ್ರಕ್ಕಿಂತ ದೊಡ್ಡದು ಭವದತ್ತ, ಅದ್ರ ಕಡೆನೆ ಮುಖ ಮಾಡಿ ಹೋಗ್ತಾ ಇದೆ. ಈ ಮನವೆಂಬ ಮರ್ಕಟವನ್ನು, ಈ ಮನಸ್ಸು ಎಂಬ ಮರ್ಕಟ ಕೋತಿನ ನಿಮ್ಮ ನೆನವೆಂಬ ಪಾಶದಲ್ಲಿ, ನಿಮ್ಮ ಸ್ಮರಣೆ ಎಂಬ ಹಗ್ಗ, ಪಾಶ ಅಂದ್ರೆ ಹಗ್ಗ, ಹಗ್ಗದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ. ಅಂದ್ರೇನು? ನೀನೊಂದು ಸ್ಮರಣೆ ಕೊಡೋ, ನಿನ್ನ ಸ್ಮರಣೆ ಕೊಡೋ, ಭಕ್ತಿ ಕೊಡೋ, ಜ್ಞಾನ ಕೊಡೋ, ವೈರಾಗ್ಯ ಕೊಡೋ ಅಂತ ಗುರುನ ಕೇಳ್ಕೊಳ್ತಾ ಇದೆ. ಗುರುನ ಶಿಷ್ಯನು ಕೇಳ್ಕೊಳ್ತಾ ಇದ್ದಾರೆ. ಮಾಡ್ಬೇಕಾಗಿರೋದು ಇವನ್ ಕೆಲಸ. ಅದೇ ಕೇಳಲೇಬೇಕು ಗುರುನ. ಗುರುನ ಕೇಳಿದ್ರೆ ಅವನು ದೈಪಾಲಿಸೋದಿಲ್ಲ, ತಿಳಿಸೋದಿಲ್ಲ. ನಾವು ಪೆಂಡಲ್ ಹಾಕಿ ಹೇಳ್ತಾ ಇದ್ದೀವ? ಇಲ್ಲ. ಒಂದು ಆಶ್ರಮ ಅಂತ ಕಟ್ಟಿದ್ದೀವಿ, ಆಶ್ರಮದಲ್ಲಿ ಬರತಕ್ಕಂಥವ್ರಿಗೆ ವಿಚಾರ ತಿಳಿಸ್ತಾ ಇದೆ. ಅದೇ ರೀತಿ ಗುರುವಿನ ಬಳಿಗೆ ಶಿಷ್ಯ ಬರಬೇಕು. ಶಿಷ್ಯ ಬಂದು ಸತ್ಸಂಗ ಮಾಡ್ತಾ ಮಾಡ್ತಾ ಸಂಶಯಗಳು ಏನಾದರೂ ಇದ್ದರೆ ಕೇಳಿ ತಿಳಿಬೇಕು, ಕೇಳಿ ತಿಳಿಬೇಕು. ತಿಳಿದಾಗ ಮಾತ್ರ, ಅವರು ತಿಳಿಸಿದಾಗ ಮಾತ್ರ ಇವನಿಗೆ ವಿವೇಕ ಜ್ಞಾನ ಉಂಟಾಗುತ್ತೆ. ವಿವೇಕ ಜ್ಞಾನ ಉಂಟಾಗುತ್ತೆ. ಎಂಥ ಮೂರ್ಖನಾದ್ರೂ ಸರಿ, ಪ್ರತಿನಿತ್ಯ ಸತ್ಸಂಗ ಮಾಡ್ತಾ 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 ಅವನೂ ಸಹ ಮುಕ್ತನಾಗ್ತಾನೆ ಮತ್ತು ವಿವೇಕಿಯಾಗ್ತಾನೆ, ಜ್ಞಾನಿಯಾಗ್ತಾನೆ ಅನ್ನೋ ಮಾತನ್ನ ಹನುಮಾನ್ ಸಾಹೇಬ್ ಹೇಳಿದ್ರು. ಆದರೆ ಸತತವಾಗಿ ಬರಬೇಕು. ಒಂದೇ ದಿನಕ್ಕೆ ಶಬ್ದಗಳು ಅರ್ಥ ಆಗೋದಿಲ್ಲ, ವಿಷಯಗಳು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಹೊರಗಡೆ ವಿಷಯಗಳಲ್ಲಿ ನಮ್ಮ ಮನಸ್ಸು ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಬಂದು ಕುತ್ಕೊಳ್ಳೋದು ಕಷ್ಟ. ಆದರೆ ಸಂಕಲ್ಪ, ದೃಢವಾದ ನಿಶ್ಚಯದಿಂದ ನಾವು ಸತತವಾಗಿ ಸಮಯನ ಮಾಡಿಕೊಂಡು ನಾವು ಬರ್ತಾ ಇದ್ರೆ ಖಂಡಿತವಾಗಲು ಶಬ್ದಗಳ ಪರಿಚಯ ಆಗುತ್ತೆ, ವಿಷಯಗಳ ಪರಿಚಯ ಆಗುತ್ತೆ, ವೈರಾಗ್ಯದ ಪರಿಚಯ ಆಗುತ್ತೆ, ಸ್ವರೂಪ ಜ್ಞಾನದ ಪರಿಚಯ ಆಗುತ್ತೆ, ಶಾಂತಿಯ ಪರಿಚಯ ಆಗುತ್ತೆ. ಶಾಂತಿಯ ಸುಖವನ್ನು ಸಹ ಅನುಭವಿಸ್ತಾನೆ. ಅದಂತ ಹೇಳ್ತಾರೆ ಇಲ್ಲಿ, ಸದ್ಗುಣಗಳು ಚರ್ಚ ಸುಂತ ಏವಂ ಕರ್ತ. ಕೇಳೋದು, ಅದನ್ನು ಮಾಡ್ತಾ ಇರೋದು, ಮನನ ಮಾಡ್ತಾ ಇದ್ದಾಗ ಅವ್ನಿಗೆಲ್ಲ ವಿಚಾರಗಳು ಗೊತ್ತಾಗ್ತವೆ. ಮತ್ತು ಸಜ್ಜನರ ಉತ್ತಮ ಆದರ್ಶ ನೋಡಿ, ಸಾಧು ಸಂತರ ಉತ್ತಮ ಆದರ್ಶ ಅಂದ್ರೆ ಅವರ ಜೀವನ ಯಾವ ರೀತಿ ನಡೆಸ್ತಾ ಇದ್ದಾರೆ, ಯಾವ ರೀತಿ ಅವರ ಆಚರಣೆಗಳು ಇದೆ, ಆಚರಣೆಗಳನ್ನೇ ಆದರ್ಶ ಅನ್ನೋದು. ಯಾವ ರೀತಿ ನಡತೆ ಇದೆ, ಯಾವ ರೀತಿ ನುಡಿಗಳು ಬರ್ತಾ ಇದೆ ಅವರ ಕಡೆಯಿಂದ, ಇವೆಲ್ಲವೂ ಉತ್ತಮ ಆದರ್ಶ. ಒಳ್ಳೆ ಒಳ್ಳೆ ನುಡಿ, ಒಳ್ಳೆ ಒಳ್ಳೆ ಆಚರಣೆ, ಇವೆಲ್ಲವೂ ಉತ್ತಮ ಆದರ್ಶ ಆಗಿದೆ. ಇದನ್ನ ನೋಡ್ತಾ ಅವರ ವಾಣಿಗಳನ್ನ ಕೇಳ್ತಾ ಮತ್ತು ಅದನ್ನ ಮನನ ಮಾಡ್ತಾ
ಸಾಧಕನ ಮನಸ್ಸು ಶುದ್ಧವಾಗುತ್ತೆ. ಸಾಧಕನ ಮನಸ್ಸು ಶುದ್ಧವಾಗುತ್ತೆ. ಇಲ್ಲಿ ಕೇಳ್ತಾ ಇರೋರ ಮನಸ್ಸೆಲ್ಲರೂ ಶುದ್ಧವಾಗಿದೆ. ಯಾರು ಮನಸ್ಸಿನಿಂದ ಯಾರಿಗೂ ಹಿಂಸೆಯನ್ನು ಬಯಸೋದಿಲ್ಲ, ಕ್ರಿಯೆಯಿಂದ ಬಯಸೋದಿಲ್ಲ, ವಾಣಿಯಿಂದ ಬಯಸೋದಿಲ್ಲ, ಶುದ್ಧವಾಗಿ ಇಟ್ಕೊಂಡಿರ್ತಾರೆ. ಹೇಳಿಲ್ಲ ಆಗಿದ್ದು ಆಗಲಿ ಹೋಗಿದ್ದು ಹೋಗಲಿ ಅಂತ. ಪ್ರಾರಬ್ಧ ಏನಿದೆಯಾ ಪ್ರಾರಬ್ಧ ಅದು ಹಾಗೆ ಆಗುತ್ತೆ. ಯಾರನ್ನ ಬಿಟ್ಟಿದ್ದಲ್ಲ, ಸಂತ ಮಹಾತ್ಮರನ್ನ ಬಿಟ್ಟಿದ್ದಿಲ್ಲ. ನೀನು ಸಾಮಾನ್ಯ ಮನುಷ್ಯನ ಮಾತೆ ಕೇಳಬಾರ್ದು. ಹೀಗಾಗಿ ಎಲ್ಲರನ್ನೂ ಸಹ ಈ ಮನಸ್ಸು ಕಟ್ಟಿ ಹಾಕುತ್ತೆ. ಆದರೆ ಅದನ್ನ ಬಿಡಿಸ್ಕೊಳ್ಬೇಕಾದ್ರೆ ನಾವು ಸತತವಾಗಿ ಸತ್ಸಂಗ, ಮನನ ಇವುಗಳನ್ನ ಮಾಡ್ತಾ ಇರಬೇಕು. ಅದರಿಂದನೇ ಉತ್ತರ ಭಾರತದಲ್ಲಿ ಆಶ್ರಮಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಸತ್ಸಂಗವನ್ನು ಏರ್ಪಾಟು ಮಾಡಿರ್ತಾರೆ. ಧ್ಯಾನ ಶಿಬಿರಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲೂ ಮಾಡ್ತಾ ಇರ್ತಾರೆ ಧ್ಯಾನ ಶಿಬಿರ. ಈ ಕಡೆ ರಾಮಕೃಷ್ಣ ಮಠದಲ್ಲಿ ಆಗಾಗ್ಗೆ ಮಾಡ್ತಾ ಇರ್ತಾರೆ. ಒಟ್ಟಾರೆ ಏನೋ ಒಂದು ಮಾಡ್ತಾ ಇರ್ತಾರೆ. ಯಾಕೆ? ಮನಸ್ಸನ್ನ ಕಟ್ಟಿ ಹಾಕೋದಿಕ್ಕೆ ಇವೆಲ್ಲ. ಮಾಯಾ ವಸ್ತುಗಳ ಮೇಲಿರ್ತಕ್ಕಂಥ ಮೋಹವನ್ನ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ನಮಗೆ ಸತ್ಸಂಗ ಅವಶ್ಯಕ, ಮನನ ಅವಶ್ಯಕ. ಅದರಿಂದ ಈ ಸಾಧಕನ ಮನಸ್ಸು ಶುದ್ಧಿ ಆಗ್ಬಿಡುತ್ತೆ. ಆ ಚಂಚಲತೆ ನಿಂತು ಹೋಗುತ್ತೆ. ಗೃಹಸ್ಥ ಭಕ್ತೋ ಸೆ ಕಹಾ ಜಾತಾ ಹೈ. ನೋಡಿ, ಗೃಹಸ್ಥ ಭಕ್ತರಿಗೂ ಸಹ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಪೂರಾ ಪರಿವಾರ ಇಕ್ಕಟ್ಟೆ ಹೋಗ್ಕರ್. ನೋಡಿ, ಅವರವ್ರ ಪರಿವಾರದವರು ಒಂದು ಕಡೆ ಕುಳಿತು ಪ್ರತಿದಿನ ಒಂದು ಸಮಯದಲ್ಲಿ ತಮಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಧರ್ಮ ಗ್ರಂಥ ಕತೆ. ನೋಡಿ, ಕಥೆನ ಅವರು ತಿರಸ್ಕಾರ ಮಾಡಿಲ್ಲ. ಮೊದಲನೇ ಪ್ರಾರಂಭ ಏನು? ಅವುಗಳಿಂದನೇ ಬರೋದು, ಕಥೆಗಳಿಂದನೇ. ರಾಮಾಯಣ, ಮಹಾಭಾರತ, ಅವುಗಳಲ್ಲಿ ನೀತಿಗಳಿವೆ, ನೀತಿಯ ವಿಚಾರಗಳಿವೆ. ಅದು ಹೇಳ್ತಾರೆ ಗ್ರಂಥೋಂಕ ಪಾಠ, ಮಾನ್ಯ ಗ್ರಂಥೋಂಕ. ಏನು ಅವ್ರಿಗೆ ಇಷ್ಟ ಆಗಿದೆ ಅದು. ಭಗವದ್ಗೀತೆ ಆಗಿರೋರು ಭಗವದ್ಗೀತೆ, ರಾಮಾಯಣ ಆಗಿರೋರು ನಾವು ರಾಮಾಯಣ, ಕಥ ಅಂದರೆ ರಾಮಾಯಣ ಕಥೆಗಳು. ಒಟ್ಟಾರೆ ನೀತಿ ಕಥೆಗಳು, ಧರ್ಮದಿಂದ ತಿಳಿಸಿರ್ತಕ್ಕಂಥ ಕಥೆಗಳು, ಸತ್ಸಂಗ, ಇವುಗಳನ್ನ ಮಾಡ್ತಾ ಇರಿ. ಪ್ರತಿನಿತ್ಯ ಹೇಳ್ತಾರೆ, ಪ್ರತಿದಿನ ಅಂತ. ಹೇಗೆ ಸಮಯ, ಯಾವುದೋ ಒಂದು ಸಮಯದಲ್ಲಿ ಸಂಜೆ, ಎಲ್ಲಕ್ಕೂ ಸಂಜೆ ಬಿಡುವಿರುತ್ತೆ, ಮಾಡಿ. ಹಿಂದೆಲ್ಲ ಹಾಗೆ ನಡೀತಾ ಇತ್ತು. ಸಂಜೆ ಹೊತ್ತು ದೇವಸ್ಥಾನಗಳಲ್ಲಿ, ಭಜನೆ ಮಂದಿರಗಳಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳು ನಡೀತಾ ಇತ್ತು. ನಾವೆಲ್ಲ ಸಣ್ಣದಾಗ ಹೋಗ್ತಾ ಇದ್ವಿ. ನಮ್ಮ ತಾಯಿಯವರು ಕರ್ಕೊಂಡು ಹೋಗ್ತಾ ಇದ್ವಿ. ಆಗ ಏನ್ ತಿಳಿಸ್ತಾರೋ ಒಂದೊಂದು ಶಬ್ದಗಳು ಈಗಲೂ ನೆನಪಿದಾವೆ ನಮಗೆ, ಈಗಲೂ ಸಹ ನೆನಪಿದಾವೆ. ಸ್ವಾಮಿಗಳು, ಕಾವಿ ಬಟ್ಟೆ ಸನ್ಯಾಸಿಗಳು ಒಳ್ಳೆ ಆಚರಣೆಯಿಂದ ಕೂಡಿದ್ರು, ಭಕ್ತಿಯಿಂದ ಕೂಡಿದ್ರು. ಮೌಲ್ಯಗಳು ತಿಳಿಸ್ಕೊಡ್ತಾರೆ, ವಿಚಾರಗಳನ್ನು ತಿಳಿಸ್ತಾರೆ, ಕಥೆಗಳ ಮೂಲಕ ಅದು ಇದು ಹೇಳ್ತಾ ಇರ್ತಾರೆ. ಹಾಗಾಗಿ ಮಾಡ್ತಾ ಇರಿ ಮನೆಯಲ್ಲಿ. ನೋಡಿ, ಇಲ್ಲಿ ನಡೀತಾ ಇದೆ ಪ್ರತಿ ವಾರ ಒಂದು ಅವ್ರದೇ ಆದಂಥ ಕುಟುಂಬ ಸೇರ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆಯವರು ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಬೇರೆಯವರು ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಇದೆ ವಾರ್ತಾ ಏನು ಚರ್ಚಾ, ವಾರ್ತೆ ಮಾಡೋದು, ಸುಂತ ಕೇಳೋದು, ಹೇಳೋದು ಎಲ್ಲವನ್ನ ಮಾಡ್ತಾ ಇದೆ. ಗೃಹಸ್ಥ ಭಕ್ತರಿಗೂ ಸಹ ಒಂದು ವಿಚಾರವನ್ನ ತಿಳಿಸಿದರೆ ಮಾಡಿ. ಈ ರೀತಿ ಪ್ರತಿನಿತ್ಯ ಮಾಡ್ತಾ ಇರೋದ್ರಿಂದ ಒಳ್ಳೆ ಒಳ್ಳೆ ಶಬ್ದಗಳು ಮನಸ್ಸಿಗೆ ಹೋಗಿ ಮನಸ್ಸಿನಲ್ಲಿ ಒಳ್ಳೆ ಪ್ರಭಾವ ಬೀರಿ ಅವರು ನೀತಿವಂತರಾಗ್ತಾರೆ, ಆದರ್ಶವನ್ನ ಪಾಲನೆ ಮಾಡುವಂತರಾಗ್ತಾರೆ. ಆದ್ರೆ ಈ ಕಡೆ ಗಮನ ಕೊಡೋದಿಲ್ಲ. ತುಂಬಾ ಜನ ಕಡಿಮೆ ಗಮನನೇ ಕೊಡೋದಿಲ್ಲ. ಈಗಂತೂ ಸಾಧ್ಯವೇ ಇಲ್ಲ. ಕಾರಣ, ಮನುಷ್ಯನ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಿದೆ. ಏನು ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಆ ರೀತಿ ಇದೆ. ಬೆಳಿಗ್ಗೆ ಹೋದ್ರೆ ಅವನು ಸಂಜೆ 6 ಗಂಟೆಗೆ ಸುಸ್ತಾಗಿ ಬರ್ತಾನೆ, ಕೈ ಕಾಲು ಮುಖ ತೊಳ್ಕೊಂಡು ಏನೋ ಅವನು ಇನ್ನೊಂದು ಕೆಲಸ ಕಾರ್ಯ, ಮನೆ ಕೆಲಸ ಕಾರ್ಯಗಳನ್ನು ತೊಡಗ್ತಿದೆ. ಆ ರೀತಿ ಆಗ್ತಿದೆ ವ್ಯವಸ್ಥೆ. ಆದರೂ ಸಹ ಒಂದು ಅರ್ಧ ಗಂಟೆ ವಿರಾಮ ಮಾಡ್ತಾನಲ್ಲ ಕೆಲಸದಿಂದ ಬಂದಾಗ, ಹೆಂಗಸರೇ ಆಗಲಿ ಗಂಡಸರೇ
ಆ ಸಮಯದಲ್ಲಾದ್ರೂ ನಾವು ಕೇಳಬೇಕು. ಕೇಳಿದ್ರೇನೆ ನಮಗೆ ಒಂದು ವೈರಾಗ್ಯದ ಕಡೆ ಗಮನ ಬರುತ್ತೆ, ಮನಸ್ಸನ್ನ ನಿಯಂತ್ರಣ ಮಾಡೋ ಕಡೆ ಗಮನ ಬರುತ್ತೆ. ಮನಸ್ಸನ್ನ ನಿಯಂತ್ರಣ ಮಾಡೋದ್ ಕಡೆ ಗಮನ ಬಂದ್ಬಿಟ್ರೆ ಸಾಕು, ಯಾರು ಅವ್ಯವಹಾರಗಳಲ್ಲಿ ಹೋಗೋದಿಲ್ಲ, ಗಂಡಸು ಹೋಗೋದಿಲ್ಲ, ಹೆಂಗಸು ಹೋಗೋದಿಲ್ಲ. ಒಂದು ಅರ್ಧ ಗಂಟೆ ಅವೇನ್ ಮಾಡ್ತಾರೆ, ಬಂದ್ ಕೂಡಲೇ ಟಿವಿ ಇದೆ, ಟಿವಿ ಹಾಕ್ಬಿಡ್ತಾರೆ, ಅಲ್ಲೇನಮ್ಮ, ಬಿಗ್ ಬಾಸ್ ಹಾಕ್ಬಿಡ್ತಾರೆ. ಎಲ್ಲರ ಮನೇಲಿ, ನಮ್ಮನೆಯಲ್ಲೂ ಅಷ್ಟೇ, ನಾವು ಏನು ಹೋಗ್ತಾ ಏನಿಲ್ಲ ಅದರಲ್ಲಿ. ನಮ್ಮನೆಲ್ಲ ಏನ್ ಮಾಡ್ಲಿಕ್ಕಾಗಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆ ಸಂಸ್ಕಾರಗಳು ಬರಬೇಕು ಅಂದ್ರೆ ಅಭ್ಯಾಸ ಮಾಡಬೇಕು. ಸ್ವಲ್ಪ ಇರಪ್ಪ, ಏನೋ ಹೇಳ್ತಾರೆ, ಕೇಳೋಣ, ಮಾಡೋಣ. ಯೂಟ್ಯೂಬ್ಗಳಲ್ಲಿ ಒಳ್ಳೊಳ್ಳೇದು ಬರುತ್ತೆ, ಹಾಕ್ಕೊಂಡು ಅದಾದ್ರೂ ಕೇಳ್ಬೋದು. ಈಗೇನು ಬಹಳ ಅನುಕೂಲತೆ ಇದೆ. ಮೊದಲಾದ್ರು ಅನುಕೂಲತೆ ಇರಲಿಲ್ಲ. ಎಲ್ಲಿ ಸತ್ಸಂಗ ನಡೀತು ಅಲ್ಲಿಗೆ ಹುಡ್ಕೊಂಡು ಹೋಗ್ಬೇಕಾಯ್ತು. ಏನಮ್ಮ, ಅಲ್ಲಿಗೆ ಹೋಗ್ಬೇಕಾಯ್ತು. ಕಾಯ್ತಾ ಇರೋರು ಅವಾಗ, ಎಲ್ಲಿ ಸತ್ಸಂಗ ಅದು. ಈಗೇನಿಲ್ಲ, ಯೂಟ್ಯೂಬ್ಗಳಲ್ಲಿ ಹಾಕಿದ್ರೆ ಎಲ್ಲಾರ್ದು ಬಂದ್ಬಿಡುತ್ತೆ. ಶಂಕರಾಚಾರ್ಯರು ಬರುತ್ತೆ, ಮಧ್ವಾಚಾರ್ಯರು ಬರುತ್ತೆ, ಕಬೀರ್ ಸಾಹೇಬ್ರದ್ದು ಬರುತ್ತೆ, ಸಿದ್ದೇಶ್ವರ ಸ್ವಾಮಿಗಳದ್ದು ಬರುತ್ತೆ, ವ್ಯಾವಹಾರಿಕವೂ ಬರುತ್ತೆ, ಅಡಿಗೆ ಮಾಡೋದು ಬರುತ್ತೆ, ಅಲ್ಲೇನಮ್ಮ. ಇಂಥದ್ದು ಹಿಂಗಿಂಗ್ ಮಾಡ್ಬೋದು, ಹೊಸ ಅಡಿಗೆಗಳು ಮಾಡೋದು ಎಲ್ಲ ಬರುತ್ತೆ. ಅದರಿಂದ ಇಲ್ಲಿ ಹೇಳ್ತಾರೆ, ನಿಮ್ಮ ಮನಸ್ಸು ಪ್ರಭಾವಶಾಲಿ ಆಗ್ಬೇಕಾದ್ರೆ, ಅಂದ್ರೆ ಶಕ್ತಿಶಾಲಿ ಆಗ್ಬೇಕಾದ್ರೆ, ಬದಲಾವಣೆ ಆಗ್ಬೇಕಾದ್ರೆ ಪ್ರತಿನಿತ್ಯ ಸತ್ಸಂಗವನ್ನ ಮಾಡಿ. ಹರ್ ಗೃಹಸ್ಥ, ನೋಡಿ ಪ್ರತಿಯೊಬ್ಬರಿಗೂ ಹೇಳ್ತಾರೆ, ಹರ್ ಗೃಹಸ್ಥ ಅಂದ್ರೆ ಪ್ರತಿಯೊಬ್ಬರು. ಅಪನೇ ಗರ್ಮೆ ನಿತ್ಯ ಏಕ್ ಸಮಯ ಪಾಠ ಕಥಾ. ಪ್ರತಿನಿತ್ಯ ಒಂದು ಸಮಯದಲ್ಲಿ, ಯಾವುದೋ ಒಂದು ಸಮಯದಲ್ಲಿ ಸತ್ಸಂಗವನ್ನ ಮಾಡಿ, ಆಯೋಜನೆ ಮಾಡಿಕೊಂಡು ಪೂರೇ ಪರಿವಾರದವರೆಲ್ಲರೂ ಕುಳಿತು ಅದನ್ನ ಆಲಿಸಿ ಮನನ ಮಾಡಿ, ಆಗ ನೀವು ಮನಸ್ಸನ್ನು ಗೆಲ್ಲಲಿಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾರೆ, ಯಾವಾಗ ಮೊದಲೆಲ್ಲ ಒಟ್ಟು ಕುಟುಂಬ ಇತ್ತು, ಒಟ್ಟಾಗಿ ಕುಳಿತು ಊಟ ಮಾಡೋರು, ಒಟ್ಟಾಗಿ ಆ ಕಡೆ ಈ ಕಡೆ ಕುಳಿತು ಊಟ ಮಾಡೋರು, ಅಲ್ವಾ ಸ್ವಾಮಿ? ಒಟ್ಟು ಕುಟುಂಬ. ಪರಸ್ಪರ ಮಾತನಾಡೋ ಒಂದು ಅವಕಾಶ ಸಿಗುತ್ತೆ, ಚರ್ಚೆ ಮಾಡೋ ಅವಕಾಶ ಸಿಗುತ್ತೆ, ಪರಸ್ಪರ ಮನೆ ವಿಚಾರಗಳ ಬಗ್ಗೆ. ಎಲ್ಲರ ಮೇಲೆ ಪ್ರೇಮ ಉಂಟಾಗುತ್ತೆ. ಇದನ್ನೆಲ್ಲ ಮಾಡಿ ಎಲ್ಲ ಒಳ್ಳೇದೇ ಅಂತ ಹೇಳ್ತಾರೆ. साथ नित्य के प्रापंचिक व्यवहार की मलिनता सत्संग से दूरती रहती है. ನೋಡಿ, ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಇರತಕ್ಕಂತ ತೊಂದರೆಗಳು ಸಹ ನಮಗೆ ದೂರವಾಗ್ತವೆ ಮಾತನಾಡ್ತಾ ಇರೋದ್ರಿಂದ. ಪರಸ್ಪರ ಮಾತನಾಡ್ತಾ ಇರೋದ್ರಿಂದ ದೂರ ಆಗುತ್ತೆ. ಇವಾಗ ಮಾತನಾಡೋದೇ ಕಡಿಮೆ, ತುಂಬಾನೇ ಕಡಿಮೆ. ಪರಸ್ಪರ ಮಾತನಾಡ್ತಾ ಆ ವಿಚಾರಗಳು ಈ ವಿಚಾರಗಳು ಗೊತ್ತಾದಾಗ ನಮಗೆ ಅವುಗಳ ಒಂದು ಬಿಡುಗಡೆಯ ಮಾರ್ಗ ತಿಳಿಯುತ್ತೆ. ಯಾವುದೋ ಒಂದು ವ್ಯವಹಾರದಲ್ಲಿ ಕಷ್ಟ ಆಗ್ಬಿಡುತ್ತೆ, ನಷ್ಟ ಆಗ್ಬಿಡುತ್ತೆ. ಅವಾಗ ಚರ್ಚೆ ಮಾಡಿದಾಗ ತಮ್ಮ ಅನುಭವವನ್ನ ಹಿರಿಯರು ಹೇಳ್ತಾರೆ. ಅಡಿಗೆ ಕೆಟ್ಟೋಯ್ತು ಅಂದ್ರೆ ಅವ್ರು ಕೇಳಿ ಏನ್ ಮಾಡಿದೆ ಅಂತ ಕೇಳ್ತಾರೆ. ಅವಾಗ ಹಿರಿಯರು ಹೇಳ್ತಾರೆ, ಅದ್ ಹಿಂಗ್ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡ್ಬೇಕಾಯ್ತು. ಹಾಗೆ ಪ್ರಾಪಂಚಿಕ ವ್ಯವಹಾರದಲ್ಲಿ ನಷ್ಟ ಆಗೋತ್ತು. ಯಾಕೆ ಆಯ್ತು? ಕಾರಣ ಹೇಳಿದ್ರೆ, ನೀನು ಹಾಗೆ ಮಾಡಬೇಡ, ಈಗ ಇನ್ನು ಮುಂದೆ ಹಿಂಗ್ ಮಾಡು. ಈ ರೀತಿಯ ವಿಚಾರಗಳು ಸಿಗ್ತವೆ. ಈ ಪ್ರಪಂಚನ ನಿಲ್ಸಕ್ಕಾಗೋದಿಲ್ಲ. ಯಾರು ನಿಲ್ಸಿದಾರ? ಯಾರು ನಿಲ್ಸಿಲ್ಲ. ನಡೀತಾ ಇದೆ, ಆಗೋದು ಆಗ್ತಾನೆ ಇದೆ. ಯುದ್ಧ ಶುರುವಾಗಿದೆ. ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಇವನು ಅವ್ನು ನೋಡ್ದಾಕ್ತೀನಿ ಅಂತ, ಅವ್ನು ಇವ್ನು ನೋಡ್ದಾಕ್ತೀನಿ ಅಂತ. ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಹಾಕ್ಬಿಟ್ರು. ಅದನ್ನ ಅಲ್ಲ ನೋಡಿತೀನಿ ಅಂತಾನೆ ಅವ್ರು ನೋಡಿದಾಗ ನಮಗೆ ಗ್ಯಾಸ್ ಇಲ್ದಂಗ ಆಗಿದೆ. ಒಟ್ಟಾಗಿ ತೊಂದರೆ ಯಾರಿಗೆ ಆಗ್ತಾ ಇರೋದು? ಜನಗಳಿಗೆ ಆಗ್ತಾ ಇರೋದು. सत्संग रोके दिन से चित्त मलिनता बढ़ने की सिवा और क्या होगा. ಯಾವಾಗ ಸತ್ಸಂಗವನ್ನ ನಿಲ್ಲಿಸ್ತಾರೋ, ಮಾಡ್ತಾ ಇರತಕ್ಕಂಥವ್ರು ನಿಲ್ಲಿಸ್ಬಿಟ್ರು ಅಷ್ಟೇ, ಮತ್ತೆ ಅವರು ಮಾಯಾ ವಸ್ತುಗಳಲ್ಲಿ ಮೋಹ ಉಳ್ಳವರಾಗ್ಬಿಡ್ತಾರೆ. ಅದಕ್ಕೆ ಪ್ರತಿನಿತ್ಯ ಸತ್ಸಂಗ ಮಾಡಿ.
ಪ್ರತಿನಿತ್ಯ ಸತ್ಸಂಗ ಮಾಡಿ ಅನ್ನೋದು. ಕೆಲವರೇನೋ ಮಾಡ್ತಾರೆ, ಆಕರ್ಷಣೆಗೆ ಒಳಪಟ್ಟು ದೀಕ್ಷೆ ಎಲ್ಲ ತಗೊಂಡ್ಬಿಟ್ಟವ್ರೆ. ದೀಕ್ಷೆ ತಗೊಂಡ್ಮೇಲೆ ಪತ್ತೆನೇ ಇಲ್ಲ. ಹನುಮಾನ್ ಸಾಹೇಬ್ರ ದೀಕ್ಷೆ ತೆಗೆದುಕೊಂಡು ಅವ್ರು ಪತ್ತೆನೇ ಇಲ್ಲ. ಎಷ್ಟೋ ಜನ ಹಾಗೆ ಅದು ಹೇಳ್ತಾ ಇರ್ತಾರೆ ವಿಚಾರದಲ್ಲಿ, ದೀಕ್ಷೆ ಕೊಡಿ ಅಂತ ಹೇಳ್ತಾರೆ, ಬರ್ತಾ ಇರ್ತಾರೆ ಸತತವಾಗಿ. ಏನೋ ದೀಕ್ಷೆ ಕೊಟ್ರೆ ಅವರು ಅಷ್ಟೇ ಅವತ್ತಿಗೆ ಲಾಸ್ಟ್, ಇಲ್ಲ ಒಂದು 2-3 ದಿನಕ್ಕೆ ಲಾಸ್ಟ್. ನೋಡಿ, ಹಂಗೆ ಮಾಡಬೇಡಿ ಅಂತೆ, ಮಾಡಬೇಡಿ. ಮೊದಲಂತೂ ಅವಕಾಶ ಇಲ್ಲ. ಈಗ ಯೂಟ್ಯೂಬ್ನಲ್ಲಿದೆ. ಮೊನ್ನೆ ಒಬ್ರು ಶಿವಮೊಗ್ಗದಿಂದ ಬಂದಿದ್ರು, ಅವರು ಗುರುಭಕ್ತರು, ಎಷ್ಟೋ ವರ್ಷಗಳಾಗೋಯ್ತು, ಕೆಲಸ ಸಿಕ್ತು, ಅಲ್ಲಿ ಹೊರಟೋದ್ರು, ಗೌರ್ಮೆಂಟ್ ಕೆಲಸ, ರಿಟೈರ್ಡ್ ಆದಮೇಲೆ ಹುಡ್ಕೊಂಡು ಬಂದ್ಮೇಲೆ ಇವಾಗ ಬರ್ತಾ ಇದ್ದಾರೆ ಪ್ರತಿ ತಿಂಗಳು ಬರ್ತಾ ಇದ್ದಾರೆ. ಅವರು ದೀಕ್ಷೆ ಆಗಿತ್ತಂತೆ, ಹೇಳಿದ್ರು, ನಾನು ನೋಡಿದ್ದೆ ಅವ್ರನ್ನ, ಗುರುತಿಸ್ದೆ, ಈಗ ಬರ್ತಾ ಇದ್ದಾರೆ. ಪುಸ್ತಕಗಳೆಲ್ಲ ಕೊಟ್ಟಿವಿ ಓದಿ ಅಂತ. ಯಾಕಂದರೆ ಮನನ ಮಾಡ್ತಾ ಇರಬೇಕು. ಇಲ್ಲಾಂದರೆ ಮನಸ್ಸಿನ ಮಲಿನತೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಗೃಹಸ್ಥಿ ಹೈ ಕಿತನೆ ಸಾಧುಕ್ಕೆ ಮಠದೆಲ್ಲ ಹೇಳ್ತಾ ಇದ್ದಾರೆ ವಿಚಾರ. ಇಲ್ಲಿ ಕೆಲವು ಮಠಗಳಲ್ಲಿ, ಆಶ್ರಮಗಳಲ್ಲಿ ಸತ್ಸಂಗನೇ ಇಲ್ಲ, ನಹಿ ಓತಾ. ಅದರಿಂದನೇ ನಮ್ಮ ಟ್ರಸ್ಟ್ನವರು ಪಾಪ ಒಳ್ಳೆಯವರು ಆಯೋಜನೆ ಮಾಡಿದ್ರು, ಪ್ರತಿ ತಿಂಗಳು ಇರಲಿ ಅಂತ. ಮಾತಾಜಿಯವರಿದ್ದಾಗ ನಡೀತಾ ಇತ್ತು 15 ದಿನಕ್ಕೊಮ್ಮೆ ಪೌರ್ಣಮಿಗೆ. ಅದು ಮಧ್ಯದಲ್ಲಿ ಬರೋದು, ವಾರದ ಮಧ್ಯದ ದಿನಗಳಲ್ಲಿ ಬರೋದು. ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಯಿತು. ಏನು ಮಾಡಿದ್ವಿ, ಯೋಚನೆ ಮಾಡಿ ಪ್ರತಿ ಭಾನುವಾರ ಇಟ್ಕೊಂಡ್ಬಿಟ್ವಿ. ಪ್ರತಿ ತಿಂಗಳು ಭಾನುವಾರ 2 ಗಂಟೆ ಟೈಮ್ ಸತ್ಸಂಗ, ಆಮೇಲೆ ಪ್ರಸಾದ. ಆಗ್ಲಾದ್ರೂ ಬಂದು ಕೇಳಿ ಎಚ್ಚೆತ್ಕೊಳ್ಳಿ ಅಂತ. ಆಮೇಲೆ ಅವ್ರ ಮನೆಗೆ ನಡೀತಾ ಇತ್ತು ವಾರಕ್ಕೊಂದ್ಸರಿ. ಅವ್ರು ಇಲ್ಲಿ ಬಂದ್ಮೇಲೆ ಇನ್ನೊಂದು ಕಡೆ ಶುರು ಮಾಡ್ಕೊಂಡ್ವಿ ನಾವು. ಯಾಕೆ? ಪ್ರಪಂಚದ ಜನಗೆ ತಿಳುವಳಿಕೆ ಕೊಡೋ ಸಲುವಾಗಿ. ತಗೊಳ್ಳೋದು ಬಿಡೋದು ಅವ್ರಿಗೆ ಸರಿ. ಒಟ್ಟಿನಲ್ಲಿ ನಾವು ಹೇಳೋದು, ಯಾಕಂದ್ರೆ ಹೇಳ್ತಾ ಇರಬೇಕು. ಒಬ್ಬರಲ್ಲ ಒಬ್ರು ಬದಲಾವಣೆ ಆಗೇ ಆಗ್ತಾರೆ. ಪಾಠ 100 ಜನ ವಿದ್ಯಾರ್ಥಿಗಳು ಕೇಳ್ತಾರೆ. ಈ 100 ಜನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ಶಿಕ್ಷಕರು ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಕೇಳ್ತಾರೋ ಅಷ್ಟೆಷ್ಟು ಮಟ್ಟಿಗೆ ಅವ್ರದ್ದು ಫಲಿತಾಂಶ. ರ್ಯಾಂಕು, ಫಸ್ಟ್ ಕ್ಲಾಸು, ಥರ್ಡ್ ಕ್ಲಾಸು, ಫೇಲು ಎಲ್ಲ ಇರ್ತಿದ್ದಾರೆ ಅಲ್ಲಿ, ಅಲ್ಲೇನಮ್ಮ? ಹಾಗೆ ಅಂದ ಪ್ರತಿನಿತ್ಯ ಸತ್ಸಂಗ ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ. ಈಗೇನು ಯೂಟ್ಯೂಬ್ಗಳವೇ ಕೇಳ್ಬೋದು. ಅದಕ್ಕೆ ಕೆಲವೊಂದು ಆಶ್ರಮಗಳು ವಿಚಾರ ಹೇಳ್ತಾರೆ, ಕೇವಲ ಕಮಾನೆ ಖಾನೆ. ಕಮಾನೆ ಅಂದರೆ ಗಳಿಸೋದು, ಖಾನೆ ಅಂದರೆ ಊಟ ಮಾಡೋದು. ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಕೆಲವು ಮಠಗಳು. ಆ ರೀತಿ ಇರಬಾರ್ದು ಮಠಗಳು, ಆಶ್ರಮಗಳು. ಸತ್ಸಂಗವನ್ನ ಮಾಡಿಸ್ತಾ ಇರಬೇಕು. ಗುರುಗಳ ವಾಣಿನ ತಿಳಿಸ್ತಾ ಇರಬೇಕು. ಯಾವ ಸಾಧಕನು ಅದನ್ನು ಕೇಳ್ತಾ ಅವನು ಮಾಯೆಯ ವಸ್ತುಗಳ ಮೇಲಿರ್ತಕ್ಕಂಥ ಮೋಹವನ್ನ ಬಿಡುವಂತನಾಗ್ತಾನೆ. ಕೇಳ್ತಾ ಬಿಡ್ತಾನೆ. ಸಾಧನಾ ಮಾರ್ಗದಲ್ಲಿ ನಿಶ್ಚಲ ಉಳ್ಳವನಾಗ್ತಾನೆ. ಅಲಗಾಡೋದಿಲ್ಲ ಅವನು, ಕೇಳ್ತಾ. ಮತ್ತು ಆತನಿಂದ ಸಮಾಜಕ್ಕೆ ಪ್ರೇರಣೆ ಉಂಟಾಗುತ್ತೆ. ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರು, ಏನು, ಬಾಳ್ಗೆ ಸಮೃದ್ಧಿ. ಅದರ ಮೂಲಕ ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಅವರೊಂದು ರೀತಿ ಮಾಡ್ತಾ ಇದ್ದಾರೆ, ನಾವೊಂದು ರೀತಿ ಮಾಡ್ತಾ ಇದ್ವಿ, ಬೇರೆಯವರು ಒಂದು ರೀತಿ ಮಾಡ್ತಾ ಇರ್ತಾರೆ. ಒಟ್ಟಾರೆ ಮಠಗಳ ಕೆಲಸ ಏನು? ರಾಮಕೃಷ್ಣ ಮಠ ಇವತ್ತೊಂದು ದಿವಸ ಮಠದ ಅಧ್ಯಕ್ಷರಾದಂಥ ಅವ್ರದ್ದು ಸ್ಪೀಚು 5:30 to 6:30, 1 hour. ಮತ್ತೆ ಅಲ್ಲಿ ಪ್ರತಿನಿತ್ಯ ಸಂಜೆ ಭಜನೆ ಸತ್ಸಂಗ ಇರುತ್ತೆ ಬಸವನಗುಡಿನಲ್ಲಿ. ಪ್ರತಿನಿತ್ಯ ಭಜನೆ ಸತ್ಸಂಗ ಇಲ್ಲ ಅಂದ್ರೆ ಭಜನೆ ಇದ್ದೇ ಇರುತ್ತೆ. ಸುಮಾರು ವರ್ಷಗಳಿಂದ ನಡೀತಾ. ಹೌದು, ನಿಲ್ಸೇ ಇಲ್ಲ. ಸುಮಾರು ವರ್ಷಗಳಿಂದ ಟ್ರಸ್ಟ್ ಚೆನ್ನಾಗೈತೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಸುಮಾರು ವರ್ಷಗಳಿಂದ ಸುತ್ತಮುತ್ತ ಇರತಕ್ಕಂಥವ್ರು, ವಯಸ್ಸಿರೋರು ಬರ್ತಾರೆ, ವಯಸ್ಸಾಗಿರೋರು ಬರ್ತಾರೆ,
ಗಂಡು ಹೆಣ್ಣು ಭೇದ ಇದ್ದಂಗೆ ಎಲ್ಲರೂ ಅಲ್ಲಿ ಭಾಗವಹಿಸ್ತಾರೆ. ಪ್ರತಿನಿತ್ಯ ಪ್ರಶಾಂತವಾಗಿದೆ ಸ್ಥಳ, ಮತ್ತೆ ಯಾವ ಒಂದು ಗೋಜಲು ಇಲ್ಲ, ಒಳಗಡೆ ಹೋಗ್ಬಿಡ್ಬೇಕು. ಮೈನ್ ರೋಡ್ ಅಲ್ಲಿ ಅಂದ್ರೆ ಸುಮಾರು ಒಂದು 500 ಅಡಿ 600 ಅಡಿ ದೂರದಲ್ಲಿ ಸತ್ಸಂಗ ಹಾಲು ನಿಶ್ಶಬ್ದವಾಗಿರುತ್ತೆ. ಯಾವುದೇ ಒಂದು ಟ್ರಾಫಿಕ್ ಇದು ಕಿರಿಕಿರಿನೇ ಇಲ್ಲ, ಎಲ್ಲರೂ ಬರ್ತಾರೆ. ಮತ್ತೆ ಅಲ್ಲೊಂದು ಸಿಸ್ಟಮ್ ನೋಡಿ, ಎಲ್ಲ ಅವರೇ ಸೇರ್ ಹಾಕೊಳ್ಳೋದು, ಒಬ್ಬೊಬ್ರೆ ಕುಳಿತುಕೊಳ್ಳೋದು, ಅವರೇ ಎತ್ತಿಡೋದು, ಯಾರು ಇಡೋದಿಲ್ಲ, ಯಾರು ಹಾಕೋದು ಇಲ್ಲ. ಕೆಲವರು ನೆಲ ಮೇಲೆ ಕುಳಿತುಕೊಳ್ಳೋರು ನೆಲ ಮೇಲೆ ಕುಳಿತುಕೊಂಡು ಕೇಳ್ತಾರೆ, ಭಜನೆ ಮಾಡ್ತಾರೆ, ಯಾವುದೋ ಒಂದು ಮಾಡ್ತಾವ್ರೆ, ಯಾವುದೋ ಒಂದು ಮಾಡ್ತಾರೆ. ಸತ್ಸಂಗ ಒಳ್ಳೆ ನೀತಿ ಪಾಠ ಹೇಳ್ತಾರೆ, ಆದರ್ಶದ ಜೀವನ ಕಥೆಗಳನ್ನ ಹೇಳ್ತಾರೆ. ಇದು ಅದನ್ನ ಮಾಡಿ ಕೆಲವೊಂದು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉತ್ತರ ಭಾರತದಲ್ಲಿ ಇದು ಪ್ರತಿನಿತ್ಯ ನಡೀತೆ. ಅಲ್ಲಿ ಕಬೀರ ಮಠಗಳಲ್ಲಿ ಬೆಳಿಗ್ಗೆ ಭಜನೆ, ಸಂಜೆ ಭಜನೆ, ಬೆಳಿಗ್ಗೆ ಗುರುಮಹಿಮಾ ಪಾಠ ಮತ್ತು ಸಂಧ್ಯಾ ಪಾಠ, ತಿರ್ಗಾ ಸಂಜೆ ಸಂಧ್ಯಾಕಾಲ ಪಾಠ, ಸಂಧ್ಯಾ ಪಾಠ, ಈ ಥರ ಪೂಜೆ ಪುನಸ್ಕಾರ. ಪ್ರತಿಯೊಬ್ಬರು ಎಲ್ಲರೂ ಸತ್ಸಂಗ ಒಬ್ಬೊಬ್ರು ಒಂದೊಂದು ದಿನ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ ಸತ್ಸಂಗ ಮಾಡೋದನ್ನ, ವಿಚಾರ ತಿಳಿಸ್ತಾರೆ. ಇದು ನಡೀತಾ ಇದೆ. ಆದರೆ ಕೆಲವು ಕಡೆ ನಡೀತಾ ಇಲ್ಲ, ಒಂದು ವಿಚಾರವನ್ನ ತಿಳಿಸ್ತಾ ಇದೆ. ಯಾಕೆ? ಸಮಾಜಕ್ಕೆ ಒಳ್ಳೆ ವಿಚಾರಗಳನ್ನ ತಿಳಿಸೋದು, ಅವುಗಳಿಂದ ಅವರು ಪ್ರೇರಣೆ ಪಡೆದು ಉತ್ತಮ ಪ್ರಜೆಗಳಾಗಿ ಬಾಳಲಿ ಒಂದು, ಮತ್ತು ಈ ಸಾಧನೆಯ ಮಾರ್ಗವನ್ನ ಹಿಡೀಲಿ, ಆತ್ಮಜ್ಞಾನದ ಹಿಡೀಲಿ ಅನ್ನೋ ಒಂದು ಉದ್ದೇಶದಿಂದ ಜ್ಞಾನಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಸಹ ಮಾಯಾ ವಸ್ತುಗಳ ಮೇಲಿರ್ತಕ್ಕಂಥ ಮೋಹವನ್ನ ಬಿಡುಗಡೆ ಮಾಡ್ಕೊಳ್ಬೇಕಾದ್ರೆ ಸತ್ಸಂಗವನ್ನ ಮಾಡಿ ನಿಮ್ಮ ಮನಸ್ಸಿಗೆ ಸತ್ಸಂಗದ ವಿಚಾರಗಳ ಒಳ್ಳೆ ವಿಷಯಗಳ ಸ್ನಾನವನ್ನ ಮಾಡಿಸಿ. ಸ್ನಾನವನ್ನು ನಾವು ನಮ್ಮ ಮೈ ಮೇಲಿರೋ ಕೊಳೆ ಹೋಗಲಿಕ್ಕೆ ಪ್ರತಿನಿತ್ಯ ಸ್ನಾನ ಮಾಡ್ತೀವಿ. ಮನಸ್ಸಿನ ಕೊಳೆ ಹೋಗೋದಕ್ಕೆ ನಾವು ಯಾವ ಸ್ನಾನನೂ ಮಾಡ್ತಾ ಇಲ್ಲ. ಯಾವ ಸ್ನಾನ ಬೇಕು ಅಂದ್ರೆ ಸತ್ಸಂಗ, ಒಳ್ಳೆ ವಿಚಾರಗಳೆಂಬ ಸ್ನಾನ ಅದಕ್ಕೆ ಮಾಡಿಸಿ. ಆಗ ಅದರಲ್ಲಿ ಇರತಕ್ಕಂಥ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೊಳೆಗಳು ದೂರ ಆಗ್ತವೆ. ಯಾವುದು ಕೊಳೆಗಳು ಅಂದ್ರೆ ರಾಗದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಕೊಳೆಗಳು ಬರ್ತಾನೆ ಇರ್ತವೆ. ಎಷ್ಟು ಕೇಳಿದ್ರು ಬರ್ತಾನೆ ಇರ್ತವೆ. ಅದಕ್ಕೆ ಪ್ರತಿನಿತ್ಯ ಸತ್ಸಂಗ ಮಾಡಿ. ಕರಿಯೇ ನಿತ್ ಸತ್ಸಂಗಕ್ಕೋ, ಕರಿಯೇ ನಿತ್ ಸತ್ಸಂಗಕ್ಕೋ ಅಂತ ಹೇಳ್ತಾರೆ. ಪ್ರತಿನಿತ್ಯ ಸತ್ಸಂಗವನ್ನು ಮಾಡಿ. ಬಾಧಾ ಸಕಲ ಮಿಟಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ದುಃಖಗಳನ್ನು ದೂರ ಮಾಡುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ದುಃಖಗಳ ಏನೇನು ದುಃಖ? ಇಲ್ಲವನಿಗೆ ದುಃಖ, ಮಕ್ಕಳಿಲ್ಲವನಿಗೆ ಮಕ್ಕಳಿಲ್ಲದೆ ದುಃಖ. ಕೇರಳದಲ್ಲಿ ಬಂದಿತ್ತು ಒಂದು ಫೋಟೋ. ಒಬ್ಬನೇ ಮಗ ಇಂಜಿನಿಯರ್ ಹೋಗ್ತಾ ಇದ್ದಂತೆ ಆಕಸ್ಮಿಕವಾಗಿ ಹೊರಟೋದ. ಮರಣ ಯಾರ ಕೈನಲ್ಲೂ ಇಲ್ವಲ್ಲ, ಅವನೊಬ್ಬನೇ ಮಗ ಅಂತೇಳಿ ಮೃತ್ಯುವನ್ನ ದೂರ ಮಾಡ್ಬಿಡುತ್ತಾ? ಸಮಯ ಬಂತು, ಹೊರಟೋದ. ಇವರು ಯೋಚನೆ ಮಾಡಿ ಗಂಡ ಹೆಂಡತಿ ಇವರು ಆತ್ಮಹತ್ಯೆ ಮಾಡ್ಕೊಂಬಿಟ್ಟವ್ರೆ. ಬಂದಿದೆ. ಕಾರಣ ಏನು? ಅವರು ಮಗನ ಮೇಲೆ ಇದ್ದಂತ ಮೋಹ. ವಿಚಾರ ಗೊತ್ತಿದ್ರೆ ಅವರು ಮಾಡ್ಕೊಳ್ತಾ ಇಲ್ಲ. ಸಾವು ಬಂದಿದೆ, ಅವನ ಆಯುಷ್ ಅಷ್ಟೇ. ಉಳಿದಿದ್ದನ್ನ ನಾವು ಒಂದು ಸತ್ಸಂಗ ಕೇಳಿದ್ರೆ ಅವರು ಆ ಒಂದು ಪ್ರೇರಣೆ ಬರ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರೇರಣೆ. ಅವನು ಅಷ್ಟೇ ಇದ್ದಿದ್ದು ಪ್ರಪಂಚದ ಋಣ. ನಾವಾದ್ರೂ ಮುಕ್ತರಾಗೋಣ ಅಂತೇಳಿ ತಿಳ್ಕೊಂಡು ಆ ಸಾಧನಾ ಮಾರ್ಗದಲ್ಲಿ ನಿರತರಾಗಿರೋರು ಐಸಾ ಅವಸರ ಆಮೇಲೆ
ಹೇಳ್ತಾರೆ. ಇಂಥ ಒಂದು ಸುಸಮಯ ಏನು, ಮನುಷ್ಯ ಪ್ರಾಣಿಗೆ ಮಾತ್ರ ಸತ್ಸಂಗವನ್ನ ಕೇಳೋಕೆ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಜನ್ಮಗಳಲ್ಲಿ ಸಾಧ್ಯ ಇಲ್ಲ. ಪಶು ಪಕ್ಷಾದಿ ಜನ್ಮಗಳಲ್ಲಿ ಸಾಧ್ಯ ಇಲ್ಲ. ಅವುಗಳಿಗೂ ಮನಸ್ಸಿದೆ, ಕಿವಿ ಇದೆ, ಬುದ್ಧಿ ಇದೆ, ಆತ್ಮನೂ ಇದೆ, ಅರಿವುನೂ ಇದೆ. ಆದ್ರೆ ನಮಗೆ ಮಾತನಾಡ್ತಾವ, ನಮಗೆ ಕೇಳ್ತಾವ, ನಮಗೆ ಚರ್ಚೆ ಮಾಡ್ತಾವ, ನಮಗೆ ಚರ್ಚೆ ಮಾಡ್ತಾವ? ಇಲ್ಲ. ಹೊಟ್ಟೆಪಾಡದ ಒಂದು ವಿಚಾರ ಅವಕ್ಕೆ ಅಷ್ಟೇ ಗೊತ್ತು, ಬೇರೆ ವಿಚಾರಗಳು ಅವಕ್ಕೆ ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ಎಲ್ಲ ಅವಕಾಶಗಳಿದೆ. ಕಣ್ಣಿದೆ ನೋಡೋದಕ್ಕೆ, ಕಿವಿ ಇದೆ ಕೇಳೋದಕ್ಕೆ, ಮಾತನಾಡೋಕ್ಕೆ ನಾಲಿಗೆ ಇದೆ, ತಿನ್ನೋದಕ್ಕೆ ಬಾಯಿ ಇದೆ, ನಮ್ಮ ಓಡಾಡೋಕ್ಕೆ ಕಾಲುಗಳಿದ್ದಾವೆ, ಏನ ಹೊಡಿಯೋದಕ್ಕೆ ಕೈ ಇದೆ, ಹೊಡಿಯೋದಕ್ಕೂ ಉಪಯೋಗಿಸ್ಕೊಳ್ಬೋದು, ದಾನ ಮಾಡೋಕ್ಕೂ ಉಪಯೋಗಿಸ್ಕೊಳ್ಬೋದು. ಕೈಯನ್ನ ದಾನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೋದು. ದಾನದ ಬಗ್ಗೆ ಒಂದು ಸಣ್ಣ ಕಥೆ ಹೇಳೋಣ. ಒಬ್ಬ ವ್ಯಕ್ತಿ ಅವನು ದಾನ ಮಾಡ್ತಾ ಇದ್ದಂತೆ. ಮಾಡ್ತಾ ಮಾಡ್ತಾ ಅವನ ಆಸ್ತಿ ಎಲ್ಲ ಕರೋಯ್ತು. ಈ ಕಥೆ ಹೆಸರು ಪುಣ್ಯ ಮಾರಾಟ, ಪುಣ್ಯದ ಮಾರಾಟ. ಅವನು ದಾನ ಮಾಡಿ ಮಾಡಿ ಪುಣ್ಯ ಗಳಿಸಿದ್ದ. ಆಸ್ತಿ ಎಲ್ಲ ಕರಗೋಯ್ತು. ಕೊನೆಗೆ ಇವನಿಗೆ ತುತ್ತುಗೂ ಕಷ್ಟ ಆಗ್ಬಿಡ್ತು, ತುತ್ತುಗೂ. ಆದ್ರೆ ಭಗವಂತನ ಧ್ಯಾನ ಸತ್ಸಂಗ ಇವುಗಳನ್ನ ಯಾವುದು ಬಿಟ್ಟಿರಲಿಲ್ಲ. ಹೆಂಡತಿಗೆ ನೋಡಿ ನೋಡಿ ಬೇಸರ ಆಗೋಯ್ತು. ಒಂದು ವಿಚಾರ ಬಂತು ಅವ್ರಿಗೆ, ಪಕ್ಕದೂರಿನಲ್ಲಿ ಪುಣ್ಯನ ಖರೀದಿ ಮಾಡತಕ್ಕಂತ ರಾಜ ಇದ್ದಾನೆ ಅಂತ. ಪುಣ್ಯವನ್ನ ಖರೀದಿ ಮಾಡತಕ್ಕಂತ ರಾಜ. ಅವಳು ಹೆಂಡತಿ ಹೇಳ್ತಾಳೆ, ಎಷ್ಟೊಂದು ಪುಣ್ಯದ ಕೆಲಸ ಮಾಡಿದ್ದೀರಾ, ದಾನದ ಕೆಲಸ ಮಾಡಿದ್ದೀರಾ, ನಿಮ್ಮ ಪುಣ್ಯದ ಭಾಗವನ್ನ ಸ್ವಲ್ಪ ಕೊಟ್ಬಿಟ್ಟು ಹಣ ಇಸ್ಕೊಂಬಂದ್ರೆ ನಾವು ಜೀವನ ಮಾಡ್ಬೋದು ಸ್ವಲ್ಪ ದಿನ ಅಂತ. ಅವನಿಗೂ ಸಹ ಯೋಚನೆ ಒಳ್ಳೇದು ಅನ್ನಿಸ್ತು. ಯಾಕಂದ್ರೆ ಕಷ್ಟಕಾಲ ಎಲ್ಲರಿಗೂ ಬಂದೇ ಬರುತ್ತೆ, ಯಾರಿಗೂ ಬಿಟ್ಟಿಲ್ಲ. ಆಯ್ತು, ಬುದ್ಧಿ ಕೊಟ್ಕೊಟ್ಲು. ಇವನು ಹೊರಟ ಪಕ್ಕದವ್ರಿಗೆ. ಮಧ್ಯಾಹ್ನ ಹಸುವಾಯ್ತು, ಕುಳಿತುಕೊಂಡಿದ್ದ ಒಂದು ಮರದ ಕೆಳಗಡೆ. ಒಬ್ಬ ಭಿಕ್ಷುಕ ಬಂದ್ಬಿಟ್ಟ. ಊಟ ಕೇಳಿದ, ಕೊಟ್ಬಿಟ್ಟ. ಅವನಿಗೆ ಊಟ ಕೊಟ್ಬಿಟ್ಟ. ಹೋಗ್ತಾನೆ ರಾಜನ ಹತ್ರಕ್ಕೆ. ರಾಜ ಸಿಗೋದಿಲ್ಲ ಅವನಿಗೆ. ಏನೋ ಅವನ ರಾಜ್ಯಭಾರ ಕೆಲಸ ಕಡೆ ಅವನೆಲ್ಲ ಹೋಗ್ಬಿಟ್ಟಿರ್ತಾನೆ. ವಾಪಸ್ ಬಂದ್ಬಿಟ್ಟ. ವಾಪಸ್ ಬಂದಾಗ ಮನೆಯಲ್ಲಿ ದವಸ ಧಾನ್ಯ ಕಾಳುಗಳು ಎಲ್ಲ ಇದ್ವು. ಯಾರೋ ವ್ಯಕ್ತಿ ತಂದಾಕಿದ್ದ. ದಾನದ ಕತೆ. ಆಗ ಅವನು ಯಾರೋ ತಂದುಕೊಟ್ಬಿಟ್ಟಾರೆ ಅಂತ ಚಿಂತನೆಯಲ್ಲಿ ಮುಳುಗಿದಾಗ ಕನಸಿನಲ್ಲಿ ಅವನು ಯಾರನ್ನು ಪೂಜೆ ಮಾಡ್ತಾ ಇದ್ನೋ, ರಾಮನೋ ಕೃಷ್ಣನೋ, ನಾನೇ ನಿನ್ನ ಹತ್ರ ಪುಣ್ಯ ಖರೀದಿ ಮಾಡಿದ್ನಪ್ಪ, ನಾನೇ ಸ್ವತಃ ಭಿಕ್ಷುಕನಾಗಿ ಬಂದು ನಿನ್ನ ಹತ್ರ ಆ ರೂಪದಲ್ಲಿ ಖರೀದಿ ಮಾಡಿದ್ದೀನಿ. ನೀನು ಒಳ್ಳೇದು ಮಾಡ್ಬೇಕಲ್ವಾ, ಅದಕ್ಕೆ ಕೊಟ್ಟಿದ್ದೀನಿ, ಅನುಭವಿಸು. ಆಗ ಅವನಿಗೆ ಗೋಚರ ಆಯ್ತು, ಎಚ್ಚರ ಆಯ್ತು. ಓ, ಇನ್ನೂ ಹೆಚ್ಚಾಗಿ ನಾನು ದಾನ ಮಾಡ್ಬೇಕಪ್ಪ, ಹೆಚ್ಚಾಗಿ ದಾನ ಮಾಡಬೇಕು, ಸತ್ಸಂಗ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ನಾನು ಎಲ್ಲೋ ಅಲ್ಪ ಸ್ವಲ್ಪ ಮಾಡಿದ್ದೀನಿ, ಅಷ್ಟಕ್ಕೆ ನನ್ನ ಒಂದು ಕಷ್ಟದ ಕಾಲದಲ್ಲಿ ಕಾಪಾಡಿದ್ದಾರೆ ಅಂತೇಳಿ ಇನ್ನೂ ಹೆಚ್ಚಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ ಅವತ್ತಿನಿಂದ. ಅಂದರೆ ಏನಕ್ಕೆ ಅಂದರೆ ನಾವು ಏನು ಮಾಡಿದ್ರೂ ಸಹ ಫಲ ನಮಗೆ ಬಂದೇ ಬರುತ್ತೆ. ಸತ್ಸಂಗ ಮಾಡಲಿ, ಅದ್ರ ಫಲ ನಮಗೆ ಬಂದೇ ಬರುತ್ತೆ. ಕುಸ್ಸಂಗ ಮಾಡಿದ್ರು ಸಹ ಅದ್ರ ಫಲ ಬರುತ್ತೆ. ಕುಸ್ಸಂಗ ದುರ್ಜನರ ಸವಾಸ. ಅವ್ರೇನೇನೇನು ಹೇಳ್ಕೊಟ್ಟಿರ್ತಾರೆ ಅದನ್ನೆಲ್ಲ ಮಾಡ್ತೀವ, ಮಾಡಿದಾಗ ಮನೆಯವರೆಲ್ಲ ಕಷ್ಟಕ್ಕೆ ಬೀಳ್ತಾರ, ಅದ್ರ ಫಲ. ಆದರೆ ಸತ್ಸಂಗ ಮಾಡೋದ್ರಿಂದ ಮನೆಯವರೆಲ್ಲ ಶಾಂತಿಯಿಂದ ಇರ್ತಾರೆ ನೋಡಿ. ಯಾಕೆ ನಾವು ಶಾಂತಿನ ಪಾಲನೆ ಮಾಡ್ತಾ ಇದ್ದೀವಿ,
ನಾವು ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಏನು ಕಲಹ ಇರೋದಿಲ್ಲ, ಒಬ್ಬರ ಮೇಲೆ ಒಬ್ರು ಬೇಸರ ಇರೋದಿಲ್ಲ, ಒಬ್ಬರ ಮೇಲೆ ಒಬ್ರು ಈರ್ಷ್ಯೆ ಇರೋದಿಲ್ಲ, ಅಸೂಯೆ ಇರೋದಿಲ್ಲ. ಅನುಸರಣೆ ಅನ್ನೋದು ಬಂದ್ಬಿಡುತ್ತೆ. ಅನುಸರಣೆ ಅನ್ನೋದು ಬಂದ್ಬಿಡುತ್ತೆ ಸತ್ಸಂಗದಿಂದ. ನೋಡಿ, ಒಬ್ರಿಗೊಬ್ರು ಅನುಸರಣೆಯಿಂದ ಹೋಗ್ಬೇಕು. ಏನೋ ಒಂದು ಮಾತು ಬರ್ತಿದೆ, ಅನುಸರಣೆಯಿಂದ ಹೋಗ್ಬೇಕು. ಸಮಯ ಸಂದರ್ಭ ಸುಮ್ಮನೆ ಇದ್ಬಿಡು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಗಾದೆ, ಕೋಪ ಬಂದ್ರೆ ಮನಸ್ಸಿನ ಜೊತೆ ಯುದ್ಧ ಮಾಡು. ನೀನು ಯಾಕೆ ಬಂತು ಕೋಪ ಅಂತ ಯೋಚನೆ ಮಾಡು, ವಿಚಾರ ಮಾಡು. ಕಷ್ಟ ಬಂದ್ರೆ ಸಮಯದ ಜೊತೆ ಯುದ್ಧ ಮಾಡು. ಗಾದೆ ಮಾತು, ಸಮಯದ ಜೊತೆ. ಯಾಕೆ ನನಗೆ ಕಷ್ಟದ ಸಮಯ ಬಂತು, ನಾನು ಎಲ್ಲಿ ತಪ್ಪು ಮಾಡಿದೆ, ಏನ್ ನಷ್ಟ ಮಾಡ್ಕೊಂಡೆ ನಾನು, ಯಾವ ಕಾರಣದಿಂದ ಆಯ್ತು, ವಿಚಾರ ಮಾಡು. ಮುಂದೆ ಪರಿಹಾರ ಸಿಗುತ್ತೆ, ಕಷ್ಟದಿಂದ ಬಿಡುಗಡೆ ಆಗತಕ್ಕಂಥ ಮಾರ್ಗ ಸಿಗುತ್ತೆ. ಹಾಗಾಗಿ ಸತ್ಸಂಗ ಮಾಡಿ. ಐಸಾ ಅವಸರ ಮಾಡಿದೆ, ಇಂಥ ಒಂದು ಸುಸಮಯ ಸಿಗೋದಿಲ್ಲ, ಮನುಷ್ಯ ಜನ್ಮ ಸಿಗೋದಿಲ್ಲ. ಸಿಕ್ಕಿದ್ರೂ ಸಹ ಸತ್ಸಂಗ, ಸಜ್ಜನರ ಸಂಘ ಸಿಗೋದಿಲ್ಲ, ಗುರುಗಳು ಸಿಗೋದಿಲ್ಲ. ಗುರುಗಳು ಸಿಕ್ಕಿದ್ರು ಸಹ ತಾನು ಮುಕ್ತನಾಗಬೇಕು ಅನ್ನೋ ಒಂದು ಅಭಿಲಾಷೆ ನಮಗೆ ಬರೋದಿಲ್ಲ. ಮತ್ತು ಸಿಕ್ಕಿದ ಮೇಲೆ ನಾಳೆ ಹೋಗನ್ ಬಿಡು, ಎಲ್ಲೋತಾರ ಅವರು, ಇಲ್ಲೇ ಆಶ್ರಮ ಕಟ್ಕೊಂಡು ಅವರೇ ಇವರು, ಹೋಗನ್ ಬಿಡು. कल करे सो आज करे सो अब कर पल में परलय हो जाएगा. ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಾಳೆ ಮಾಡೋಣ ಅಂತೇಳಿ ದಿನ ತೊಳ್ಬೇಡ. ಈಗಲೇ ಮಾಡುವಂತ ನಾವು ಈ ದಿನ ಮಾಡುವಂತ ಮನಸ್ಸು ಬಂತು ಬಿಡು, ಸಾಯಂಕಾಲ ಮಾಡೋಣ ಬೇಡ. ಆಜ್ ಕರೆ ಸಾಬ್, ಈಗಲೇ ನಿನಗೆ ಮನಸ್ಸಿಗೆ ಯಾವಾಗ ಬರುತ್ತೋ ಆ ತಕ್ಷಣ ಮಾಡುವಂತ ಒಳ್ಳೆ ಕೆಲಸ. ಸತ್ಸಂಗ ಸಮಯ ನಿಗದಿಯಾಗಿದೆ, ಆ ಸಮಯಕ್ಕೆ ಬಂದ್ಬಿಡ್ಬೇಕು. ನಾಳೆ ಮುಂದಿನ ವಾರ ನೋಡೋದು ಬಿಡು ಅಂದ್ರೆ ಮುಂದಿನ ವಾರದೊಳಗೆ ಏನಾಗ್ಬಿಡುತ್ತೆ, ಏನೋ ಒಂದು ಆಗ್ಬಿಡುತ್ತೆ. ಪರಲಯ ಅಂದ್ರೆ ಮನುಷ್ಯನೇ ಇಲ್ದಂಗೆ ಆಗ್ಬಿಡ್ತಾನೆ. ಪ್ರಳಯ ಅಂದ್ರೆ ಪ್ರಳಯ. ಏನೇನೋ ಜಲಪ್ರಳಯ, ಸುನಾಮಿ ಅವೆಲ್ಲ ಹೇಳ್ತಾರಲ್ಲ, ಅದು ಯಾವಾಗ ಒಂದೊಂದ್ಸರಿ ಬರ್ತವೆ. ಆದರೆ ಮನುಷ್ಯನ ಸಾವು ಯಾವಾಗ ಹೇಳಕ್ಕಾಗೋದಿಲ್ಲ, ಯಾವ ಸಮಯದಲ್ಲಿ ಹೇಳೋದಕ್ಕಾಗೋದಿಲ್ಲ. ಅಂಗಡಿಗೆ ಹೋಗಿ ಖರೀದಿ ಮಾಡ್ತಾ ಇದ್ದ ಕುಸಿತನ್ನ, ಅವ್ನು ಯಾರೋ ಪಾರ್ಟಿನಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದ, ಕುಸಿದು ಬಿದ್ದ. ಏನಮ್ಮ ಮಾತನಾಡ್ತಾ ಇರ್ತಾನೆ. ಅಬ್ದುಲ್ ಕಲಾಂ ಹೆಂಗ್ ಹೋಗಿದ್ರು, ಮಾತನಾಡ್ತಾ ಕುಸಿದು ಬಿದ್ದೋದು. ಅಂತ ವಿಜ್ಞಾನಿಗಳು ಎಲ್ಲ ಹೆಲ್ತ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಆದರೂ ಆ ಸಮಯಕ್ಕೆ ಅದೊಂದು ಸಾವು ಬಿಡಲಿಲ್ಲ. ಅದೇ ಹೇಳಿ, ಪ್ರಳಯ ಆಗ್ಬಿಡುತ್ತೆ, ಎಲ್ಲ ಯಾವಾಗ ಒಂದೊಂದ್ಸರಿ ಆಗ್ತದೆ, ಅದು ಗೊತ್ತಿಲ್ಲ. ಇಡೀ ಪ್ರಪಂಚನೇ ಮುಳುಗೋಗುತ್ತೆ ಅಂತ ಹೇಳ್ತಾರೆ ಗ್ರಂಥಗಳಲ್ಲಿ. ಮುಳುಗೋಗುತ್ತೆ, ಎಲ್ಲ ಮುಳುಗೋಗ್ಬಿಡುತ್ತೆ, ಎಲ್ಲ ಜಲಪ್ರಳಯ. ಅದನ್ನ ಎಷ್ಟೋ ವರ್ಷಗಳಿಂದ ಭೂಮಿ ಇದೆ, ಎಷ್ಟೋ ವರ್ಷಗಳಿಂದ ಸಮುದ್ರ ಇದೆ. ಯಾವಾಗ ಆಗುತ್ತೋ ಗೊತ್ತಿಲ್ಲ, ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಜೀವ ಪ್ರಳಯ ಆಗ್ಬಿಡುತ್ತೆ, ಯಾವ ಸಮಯದಲ್ಲಿ ಏನೋ ಆಗ್ಬಿಡುತ್ತೋ ಗೊತ್ತಿಲ್ಲ. ಬಂದಿದ್ದೀನಿ, ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ. ನಾವು ಸ್ವಾಮಿಗಳು ಹಂಗೆ ಹೇಳ್ತಾ ಇದ್ದೀವಿ, ಮಾತನಾಡ್ತಾನೆ ಹೋಗ್ಬಿಡ್ಬೋದು, ದಾರಿಯಲ್ಲಿ ಹೋಗ್ತಾ ಹೋಗ್ಬಿಡ್ಬೋದು. ಹಾಗಾಗಿ ಎಚ್ಚರಗೊಳ್ಳಿ ಅಂತ ಹನುಮಾನ್ ಸಾಹೇಬರು ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನು, ಸತ್ಸಂಗ ಮತ್ತು ವಿಚಾರ, ಒಳ್ಳೆ ವಿಚಾರಗಳಿಂದ ಮನಸ್ಸಿನ ಸ್ನಾನ ಮಾಡಿಸು. ಆಗ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ದೂರ ಆಗ್ತವೆ. ಕೋಪ ದೂರ ಆಗುತ್ತೆ, ಬಯಕೆಗಳು ದೂರ ಆಗ್ತವೆ, ಅಸೂಯೆ ದೂರ ಆಗುತ್ತೆ, ರಾಗದ್ವೇಷಾದಿಗಳು ದೂರ ಆಗ್ತವೆ.
ತ್ಯಾಗ ಅಂದರೆ ಅತಿಯಾದ ಪ್ರೇಮ, ಮಮತೆ, ವಸ್ತುಗಳ ಮೇಲೆ ಮಮತೆ, ಪರಿವಾರದ ಮೇಲೆ ಮಮತೆ, ಅತಿಯಾದ ಮಮತೆ, ಅತಿಯಾದ ಪ್ರೇಮ ಇವೆಲ್ಲ ದೂರ ಆಗ್ತವೆ. ಇವೆಲ್ಲ ದೂರ ಆಗ್ತವೆ. मन में मलिनता जाएगी, ऑटोमेटिक। राम और माया दोनों में माया का मोह अनादि अभ्यस्त है। ರಾಮ ಅಂತ ಅಂದ್ರೆ ಇಲ್ಲಿ ಸ್ವರೂಪದ ವಿಚಾರ ಅಲ್ಲ, ಹೊರಗಿನ ರಾಮ. ಆತನ ಮೇಲೆ ಮೋಹ. ಪೂಜೆ ಮಾಡಿದ್ರೆ ಏನೋ ಕೊಟ್ಬಿಡ್ತಾನೆ, ಏನೋ ದೈವ ಒಳ್ಳೇದು ಮಾಡ್ತಾನೆ. ಅದೇ ಅದು ಭಕ್ತಿ, ಹೊರಗಿನ ಭಕ್ತಿ. ತಿಳಿದೇ ಇದ್ದವರು ಅದನ್ನ ಮಾಡಬಹುದು. ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇಲ್ಲದೆ ಇರೋರು ಅದನ್ನ ಮಾಡಿ. ಶ್ರೀಸಾಮಾನ್ಯನಿಗೋಸ್ಕರ ಅವೆಲ್ಲ ಮಾಡಿದ್ರು. ಕೆಲವರು ಇದು ಬರಕ್ ಆಗೋದಿಲ್ಲ, ಸಂಸ್ಕಾರ ಇರೋದಿಲ್ಲ, ಅವರೆಲ್ಲ ಅದನ್ನ ಮಾಡಲಿ ಅಂತ ಹೇಳಿದ್ದಾರೆ. ಈ ರೀತಿ ಮಾಯ ಇವುಗಳ ಮೇಲೆ ಮೋಹ ಅನಾದಿ ಕಾಲದಿಂದ ಇದೆ. ಈಗಿನ ಕಾಲದ ಅನಾದಿ ಅಂದ್ರೆ ಬಹಳ ಸಾಕಷ್ಟು ವರ್ಷಗಳಿಂದ. ಈಗಲೂ ಸಹ ಮನುಷ್ಯನ ಒಳಗೆ ಮಾಯೆ ಅನ್ನೋದು ಮತ್ತು ಹೊರಗೆ ಸುತ್ತುತ್ತಾ ಇದೆ. ಹೊರಗೆ ಅಂದ್ರೆ ಹೊರಗಿನ ವಸ್ತುಗಳ ಮೇಲೆ ಮೋಹ, ಒಳಗೆ ಅಂದ್ರೆ ತನ್ನ ಶರೀರದ ಮೇಲೆ ಮೋಹ, ತನ್ನ ಇಂದ್ರಿಯಗಳ ಮೇಲೆ ಮೋಹ. ಈ ರೀತಿ ಒಳಗೆ ಹೊರಗಡೆ ಶಬ್ದ ಮಾಡ್ತಾ ಸುತ್ತಾ ಇದೆ, ಶಬ್ದ ಮಾಡ್ತಾ ಇದೆ. ಆದರೆ ನಿಜವಾದ ರಾಮನ ಪರಿಚಯ ಆಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಅವನಲ್ಲಿ ಪ್ರೀತಿ ಉಂಟಾಗೋದು ಸಹ ತುಂಬಾ ಕಷ್ಟ. ಯಾರೋ ನಿಜವಾದ ನಮ್ಮ ಸ್ವರೂಪದಲ್ಲಿ ಅವುಗಳ ಪರಿಚಯ ನಮಗೆ ಎಲ್ಲಾಗುತ್ತೆ ಅಂದ್ರೆ ಸದ್ಗ್ರಂಥಗಳ ಮೂಲಕ, ಪ್ರವಚನಗಳ ಮೂಲಕ, ಸತ್ಸಂಗದ ಮೂಲಕ ಅವುಗಳ ಪರಿಚಯ ಆಗ್ತಾ ಇದೆ. ಯಾವುದೋ ನಿಜವಾದ ರಾಮನ ಪರಿಚಯ ನಮಗೆ ಆಗ್ತಾ ಇದೆ. ಆದರೆ ಮನುಷ್ಯ ಇವುಗಳನ್ನೆಲ್ಲ ಕೇಳೋದಕ್ಕೆ ಬರ್ತಾ ಇಲ್ಲ. ಸಾಕಷ್ಟು ಜನರು ಬರ್ತಾರೆ ಇಲ್ಲಿ ಕೆಲವು ದಿನಗಳು, ಆಮೇಲೆ ಕಣ್ಮರೆ ಆಗ್ಬಿಡ್ತಾರೆ. ಕುಟುಂಬದವರೇ ಸಾಕಷ್ಟು ಜನ ಇದ್ದಾರೆ, ಬರ್ಲಿಕ್ಕಾಗ್ತಿಲ್ಲ. ಯಾಕಂದ್ರೆ ಅವರಲ್ಲಿ ಆ ಸಂಸ್ಕಾರ ಇಲ್ಲ. ನಮ್ಮ ಕುಟುಂಬದಲ್ಲೂ ಅಷ್ಟೇ ಸಂಸ್ಕಾರ ಇರೋರು ಮಾತ್ರ ಹೋಗ್ತಾ ಇದೀವಿ ಅಷ್ಟೇ. ಆ ಸಂಸ್ಕಾರ ಇಲ್ಲದೆ ಇರೋರಿಗೆ ಹೇಳಿದ್ರೆ ಅವ್ರು ಬರ್ತಾರೆ, ಎಲ್ಲ ಕೂತ್ಕೊಳ್ತಾರೆ, ಹೋಗ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಕೇಳಬೇಕು ಅನ್ನೋ ಸಂಸ್ಕಾರ ಇದೆ. ಅವೆಲ್ಲ ಪುಣ್ಯ ಸಂಸ್ಕಾರ, ಅವೆಲ್ಲ ಪುಣ್ಯವಂತರು. ಕೇಳ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಮಾಡಿದ್ರೆ ಮಾಯೆಯ ವಿಚಾರಗಳು ಗೊತ್ತಾಗ್ತವೆ. ಯಾವ್ಯಾವುದು ಮಾಯ? ಹೆಣ್ಣು, ಹೊನ್ನು, ಮಣ್ಣು. ಒಂದು ಹಾಡು ಬರ್ತಾ ಇದೆ. ಕವಿಯೊಬ್ಬ ಹೇಳಿದನು, ಮಣ್ಣೆಲ್ಲ ಹೊನ್ನು. ಅವ ಋಷಿ ಹೇಳ್ತಾನೆ, ಹೊನ್ನೆಲ್ಲ ಮಣ್ಣು. ಕವಿಯೊಬ್ಬ ಹೇಳಿದನು, ವೇದಾಂತಿ ಹೇಳಿದನು ಅಂತ ಅದನ್ನ ಹೇಳ್ತಾರೆ. ವೇದಾಂತಿ ಹೇಳಿದನು ಅಂತ. ಇದ್ರ ಬಗ್ಗೆ ನಮ್ಮ ತಾಯಿಯಲ್ಲಿ ಹೊನ್ನೆಲ್ಲ ಮಣ್ಣು ಮಣ್ಣು ಪ್ರಶ್ನೆ ಯಾವುದು ಸರಿ ಇದರಲ್ಲಿ ಅಂತ. ಏನೋ ಕವಿ ಹೇಳಿದ್ ಸರಿನೋ ವೇದಾಂತಿ ಹೇಳಿದ್ ಸರಿನೋ ಅಂತ ನೋಡಿ. ಅವರು ಜ್ಞಾನಿಗಳು ಎರಡು ಸುಳ್ಳೆ. ಜ್ಞಾನಿಗಳು ಎರಡು ಸುಳ್ಳೆ. ಹೋಗ್ತಾ ಇದ್ವಿ, ಆ ಪದ ಕಿವಿಗೆ ಬಿತ್ತು, ಅವ್ರು ಸತ್ಸಂಗ ಮಾಡ್ತಾ ಇದ್ರು. ಕೇಳಿದೆ, ಕವಿ ಹೇಳ್ತಾನೆ ಮಣ್ಣೆಲ್ಲ ಹೊನ್ನು ಅಂತ ಹೇಳ್ತಾ ಇದ್ದಾನೆ, ವೇದಾಂತಿ ಹೇಳ್ತಾ ಇದ್ದಾನೆ ಒಂದೆಲ್ಲ ಮಣ್ಣು ಅಂತ ಹೇಳ್ತಾನೆ. ಯಾವುದು ನಿಜ ಇದರಲ್ಲಿ? ಎರಡು ಸುಳ್ಳು.
ಹೇಗೆ? ಹುಣ್ಣು ಸಹ ಮಾಯವಸ್ತು, ಮಣ್ಣು ಸಹ ಮಾಯವಸ್ತು. ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಪ್ರಪಂಚನ ನೋಡ್ತಾ ಇದ್ದೀವಿ. ಒಂದು ಅಂದ್ರೆ ಹಣ ಅನ್ಕೊಳ್ಳೋಣ. ಹಣದ ವ್ಯಾಮೋಹಕ್ಕೆ ಬಿದ್ದು ತನ್ನ ತಂದೆ ತಾಯಿಗಳನ್ನ ಹತ್ಯೆ ಮಾಡಿದ್ದಾರೆ ಅಲ್ವಾ? ಮಣ್ಣು, ಜಮೀನು, ಆಸ್ತಿ ವಿಚಾರಕ್ಕೆ ತಂದೆ ತಾಯಿಗಳನ್ನ ಹತ್ಯೆ ಮಾಡ್ತಾ ಇದ್ರು. ಒಂದು ದಿವಸ ನನಗೆ ಬರ್ಕೊಳ್ಳಿಲ್ಲ, ಅವನಿಗೆ ಬರ್ಕೊಟ್ಬಿಟ್ಟ, ಹೀಗೆ ಏನೋ ಒಂದು ಕಾರಣ ಅಲ್ವರ? ನೋಡಿ, ಎರಡು ಸುಳ್ಳೆ ಅಂದ್ರೆ ಮೋಹ ಇಡಬೇಡಿ ಅವುಗಳ ಮೇಲೆ. ನಿಮ್ ಪ್ರಾರಬ್ಧ ಕರ್ಮಾನುಸಾರ ಏನಾದ್ರೂ ಬಂದ್ಬಿಡ್ತು ನಿಮ್ಮ ಅದೃಷ್ಟ, ಹಿಂದಿನ ಒಂದು ಸಂಸ್ಕಾರದ ಫಲದಿಂದ ಗಳಿಸಿದ್ರಿ, ಇರೋವರೆಗೂ ಅದ್ರ ಮೇಲಿನ ಮೋಹ ಬಿಟ್ಟು ಅನುಭವಿಸಿ. ಒಂದು ಆಸ್ತಿ ಬಂತು, ಅದನ್ನ ನಮ್ಮ ಜೀವನ ನಿರ್ವಹಣೆ ಮಾಡ್ಕೊಳ್ಳೋಣ. ಆದ್ರೆ ಅದೇ ನಮ್ಮನ್ನ ಮೃತ್ಯುವಿಂದ ಪಾರು ಮಾಡುತ್ತಾ? ಶಾಶ್ವತ ಸುಖವನ್ನ ಕೊಡುತ್ತಾ? ಇಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಮ್ಮ ಜೀವನ ನಿರ್ವಹಣೆಗೆ ಬೇಕು. ಹಣಕಾಸು ಇಲ್ದಿರ ಇವತ್ತೇನು ನಡೆಯೋದಿಲ್ಲ. ಜೀವನನೇ ಕಷ್ಟ. ಕಳೆದ ದಿನಗಳ ಒಂದು 15 ದಿನಗಳಿಂದ ಗ್ಯಾಸ್ ರೇಟ್ ನೋಡ್ಬೇಕು, ಅದೇನ ಬೇಕೇ ಬೇಕು ಜೀವನ. ಹಾಗಾಗಿ ಅದನ್ನ ಜೀವನ ನಿರ್ವಹಣೆ ಮಾಡಿ. ಆದ್ರೆ ಅವ್ಯಾವೂ ಸಹ ನಿಮಗೆ ಶಾಶ್ವತವಾದ ಸುಖವನ್ನ ಕೊಡೋದಿಲ್ಲ ಅನ್ನೋ ಒಂದು ವಿಚಾರವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು. ಮತ್ತು ಮೋಹವನ್ನ ಬಿಡಬೇಕು. ಅಂದ್ಮೇಲೆ ಹೇಳ್ತಾರೆ, ಎಲ್ಲರ ಮನಸ್ಸು ಮಾಯಾ ವಸ್ತುಗಳ ಮೇಲೆ ಇದೆ, ಸ್ವರೂಪದ ವಸ್ತು ಮೇಲೆ ಇಲ್ಲ. ರಾಮ ಅಂತ ಇಲ್ಲಿ ಹೆಸರು ಹೇಳಿದ್ರು, ರಾಮನ ಮೇಲಿಲ್ಲ. ಕಾರಣ ಏನಾಗ್ತಾ ಇದೆ ಅಂದ್ರೆ, ಎಲ್ಲರೂ ದುಃಖದಲ್ಲಿ ಮುಳುಗ್ತಾ ಇದ್ದಾರೆ. ಈಗಲೂ ಮುಳುಗ್ತಾ ಇದ್ದಾರೆ, ಮುಂದೆನೂ ಮುಳುಗ್ತಾ ಇದ್ದಾರೆ. ಯಾವಾಗ ಆ ವಿಚಾರಗಳನ್ನ ಸತ್ಸಂಗವನ್ನ ಕೇಳ್ತಾ ಇದ್ದಾಗ, ನಮ್ಮ ಇಂಥ ಸ್ವರೂಪ, ಇದರಲ್ಲಿ ಸುಖ ಇದೆ, ಇದ್ರ ಮೇಲಿನ ಮೋಹವನ್ನ ಬಿಡಬೇಕು ಅಂತ ಹೇಳಿ ಬಿಡ್ತಾ ಇರ್ತಾರೋ, ಅವ್ರ ಮನಸ್ಸು ಸುಖವಾಗಿ ಶಾಂತಿಯಿಂದ ಇರುತ್ತೆ. धन परिवार तथा संसार के ऐश्वर्य चित्त को शांति नहीं दे सकते. परिवार नಮಗೆ ಶಾಂತಿ ಕೊಡಲ್ಲ, ಹಣ ಐಶ್ವರ್ಯ ನಮಗೆ ಶಾಂತಿ ಕೊಡೋದು. ಕೊಟ್ಟಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ, ಅವನ್ಯಾರೋ 1000 ಕೋಟಿ ಒಡೆಯ ಅಲ್ಲ ಸ್ವಾಮಿ, ಮಾಡ್ಕೊಳ್ತಾ ಇಲ್ಲ. ಅವನೇ ಸುಟ್ಕೊಂಡು, ಯಾರು ಸುಡೋದು ಬೇಡ, ಅವನೇ ಸುಟ್ಕೊಂಡ. ಯಾರು ಸುಡ್ಲಿಲ್ಲ ಅವನೇ ಸುಟ್ಕೊಂಡು. ಅದಕ್ಕೆ ಹೇಳ್ತೆ, ಶಾಂತಿ ನಹಿ ದೇ ಸಕ್ತೆ. ಶಾಂತಿಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಕೊಡೋದು ಇಲ್ಲ. ಮನಸ್ಸು ಎಷ್ಟು ಮಾಯಾ ವಸ್ತುಗಳಲ್ಲಿ ಮುಳುಗುತ್ತೋ ಅಷ್ಟೂ ಸಹ ದುಃಖ ಪಡ್ತಾನೆ. ಮತ್ತೆ ಅದೇ ಮನಸ್ಸು ಮಾಯಾ ವಸ್ತುಗಳಿಂದ ಮೋಹವನ್ನ ಬಿಟ್ಟು ಎಷ್ಟು ಸ್ವರೂಪದಲ್ಲಿ ನಿಲ್ಲುತ್ತೋ ಅಷ್ಟೂ ಶಾಂತಿ ಪಡಿತಾನೆ. ಇದ್ರೂ ಇಲ್ದಂಗೆ ಇರ್ತಾನೆ, ಇದ್ರೂ ಸಹ ಅದ್ರ ಮೇಲೆ ಮೋಹ ಇರೋದಿಲ್ಲ. ಯಾಕಂದ್ರೆ ವಿಚಾರವನ್ನು ಕೇಳ್ತಾನೆ. ಅದರಿಂದ ಪೂರ್ಣ ಸುಖ ಸೆ ಪೂರ್ಣ रहेगा, ಸುಖದಲ್ಲಿ ಇರ್ತಾನೆ. ನೋಡಿ ಹೇಳು, राम में रमेगा, जितना राम की याद में रहेगा, राम में रमेगा, उतना ही शीतल एवं सुख से पूर्ण रहेगा. ಶಾಂತವಾಗಿರ್ತಾನೆ. ಮಾಯಾ ವಸ್ತುಗಳಲ್ಲಿ ಯಾರು ರಮಿಸ್ತಾ ಇದಾರೋ ಅವರೆಲ್ಲ ದುಃಖದಲ್ಲಿ
ಮುಳುಗಿದ್ದಾರೆ. ಯಾರು ಸ್ವರೂಪ ರಾಮನಲ್ಲಿ ಸ್ಮರಣೆ ಮಾಡ್ತಾ ಇದಾರೋ ಅವರೆಲ್ಲ ಸುಖವನ್ನ ಕಾಣ್ತಾ ಇದ್ದಾರೆ, ಸುಖವನ್ನ ಕಾಣೆ. ಆದ್ದರಿಂದ ನಿತ್ಯ ಸತ್ಸಂಗ ಮಾಡಿ, ನಿತ್ಯ ಒಂದೊಂದು ಗಂಟೆ ಟೈಮು, ಅರ್ಧ ಗಂಟೆ ಟೈಮು ಸತ್ಸಂಗ ಮಾಡಿ. ಸಮಯ ಮಾಡಿಕೊಂಡು ಮಾಡಬೇಕು, ಸಮಯವನ್ನು ಮಾಡಿಕೊಂಡು ನಾವು ಮಾಡಬೇಕು. ಹೊಟ್ಟೆಪಾಡಿಗೋಸ್ಕರ ಎಷ್ಟು ಕಷ್ಟಪಡ್ತೀವಿ ಅಲ್ವರಾ? ನೋಡ್ಬೋದು ಸಿಟಿಗಳಲ್ಲಿ, ಬಡಾವಣೆಗಳಲ್ಲಿ, ಎಕ್ಸ್ಟೆನ್ಷನ್ಗಳಲ್ಲಿ ಹೆಣ್ಣುಮಕ್ಕಳು ಬೆಳಿಗ್ಗೆ ದಳ ಅಂತ ಹೋಗ್ತಾರೆ ಗಾರ್ಮೆಂಟ್ಸ್ಗೆ, ಏನಮ್ಮ ಈಗ ಸಂಜೆ ಆದರೆ ದಳ ಅಂತ ಮನೆಗೆ ಬರ್ತಾರೆ. ಕೆಲಸ ಕಾರ್ಯ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅವರು ಇವರು ಹೇಳಿದ್ದನ್ನ ಮಾಡ್ತಾ ಇರ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಆಮೇಲೆ ಎಷ್ಟೇ ಕಷ್ಟ ಆಗಲು ಲೈನ್ನಲ್ಲಿ ನಿಂತುವರೆಗೂ ಗುರುವಾರ ಶನಿವಾರ ಅವರವರು ಇಷ್ಟವಾದ ದೇವರುಗಳೇ ಹೋಗ್ತಾ ಇರ್ತಾರೆ. ಮಾಡಲಿ, ಒಂದು ಒಳ್ಳೆ ಸಂಪ್ರದಾಯನೇ ಮಾಡಲಿ. ಬಟ್ ಅದೇ ಈ ವಿಚಾರಗಳನ್ನ ತಿಳಿದ ಮೇಲೆ ಅವರು ಶಾಂತವಾಗಿರ್ತಾರೆ. ಯಾವ್ದ್ರ ಮೇಲೂ ಆಸೆ ಇರೋದಿಲ್ಲ, ದುಃಖ ಪಡೋದಿಲ್ಲ. ಅದರಿಂದ ನಿತ್ಯ ಸತ್ಸಂಗ ಕರ್ತಾರ ಹೇಗ, ಯಾವಾಗ ಪ್ರತಿನಿತ್ಯ ಸತ್ಸಂಗವನ್ನ ಮಾಡ್ತಾ ಇರ್ತೀವೋ ನಮಗೆ ದೈವಿ ಸಂಪತ್ತು, ದೈವಿಕ ಸಂಪತ್ತು ಅಂತ ಸಂಪತ್ತದೆ ಅವೆಲ್ಲ ನಮಗೆ ದೊರೆಯುತ್ತವೆ. ಕರುಣೆ, ದಯೆ, ಅಹಿಂಸ, ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು. ಯಾವ ವ್ಯಕ್ತಿ ಕರುಣೆಯಿಂದ ಇರ್ತಾನೋ, ದಯೆಯಿಂದ ಇರ್ತಾನೋ ಅವನ ಮನಸ್ಸಲ್ಲಿ ಯಾವಾಗೂ ಶಾಂತಿ ಇರುತ್ತೆ, ಯಾವಾಗೂ ಶಾಂತಿ. ಇವೆಲ್ಲ ದೈವಿ ಸಂಪತ್ತು ಸಿಕ್ಬಿಡ್ತವೆ ನಮಗೆ, ದೈವಿ ಸಂಪತ್ತು ಸಿಕ್ಬಿಡ್ತವೆ. ಅಂತಹ ವ್ಯಕ್ತಿ ಮಾಯೆಯಿಂದ ಮುಕ್ತನಾಗ್ಬಿಡ್ತಾನೆ, ಮೋಹ ಇಟ್ಕೊಳ್ಳೋದಿಲ್ಲ, ಯಾವುದೇ ವಸ್ತುಗಳ ಮೇಲೆ ಮೋಹ ಇಟ್ಕೊಳ್ಳೋದಿಲ್ಲ. ಪ್ರಾರಬ್ಧದಂತೆ ಬಂದಿದ್ದನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ. ನಷ್ಟ ಆದರೆ ಯೋಚನೆ ಮಾಡಿ ಪರಿಹಾರ ಹುಡ್ಕೊಳ್ತಾನೆ. ಅದನ್ನೇ ದೀರ್ಘವಾಗಿ ತೆಗೆದುಕೊಂಡು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ, ಖಿನ್ನತೆಗೆ ಹೋಗೋದಿಲ್ಲ, ಬದಲಾವಣೆ ಮಾಡ್ಕೊಳ್ತಾನೆ. ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾಡ್ಕೊಳ್ತಾನೆ. ಯಾವಾಗ ಸತ್ಸಂಗವನ್ನು ಕೇಳ್ತಾ ಇರೋದಿಲ್ಲ. ಈ ರೀತಿ ದೈವಿ ಸಂಪತ್ತನ್ನು ಗಳಿಸುತ್ತಾನೆ. ಭಕ್ತಿ, ವೈರಾಗ್ಯ, ವಿಚಾರ, ಕರುಣೆ, ದಯೆ, ಧೈರ್ಯ, ಶೀಲವಂತಿಕೆ, ಕಳೆದ ವಾರ ಹೇಳಿದ್ರು ಹಂಸಗುಣಗಳು, ಅವೆಲ್ಲವೂ ಅವನ್ನ ಗಳಿಸಿದಾಗ ಮುಕ್ತನಾಗ್ತಾನೆ. ಮತ್ತೆ ತನ್ನ ಒಂದು ನಿಜ ಸ್ವರೂಪದಲ್ಲಿ ನಿಲ್ಲುವಂತನಾಗ್ತಾನೆ. ಹಂಗಾರೆ ವ್ಯವಹಾರ ಬಿಟ್ಬಿಡ್ತಾನೆ ಅವನು. ವ್ಯವಹಾರ ಏನು ಬಿಡೋದಿಲ್ಲ, ಅವನ ಪಾಲಿಗೆ ಏನೇನು ವ್ಯವಹಾರ ಬಂದಿದೆಯೋ ಅದನ್ನ ಮಾಡ್ತಾ ಇರ್ತಾನೆ. ಯಾವ ಗುರುಗಳು ಅಷ್ಟೇ ವ್ಯವಹಾರ ಬಿಡು ಅಂತ ಹೇಳೋದಿಲ್ಲ. ಗೃಹಸ್ಥನಿಗೆ ನೀನು ಕೆಲಸ ಮಾಡಬೇಡ, ಬಿಟ್ಟು ಬಂದ್ಬಿಡು, ಮನೆ ಮಠ ಬಿಟ್ಟು ಬಂದ್ಬಿಡು ಅಂತ ಯಾರು ಹೇಳಲ್ಲ. ನಮ್ಮ ಸ್ವಾಮಿಗಳು ಯಾರಿಗೂ ಹೇಳಿಲ್ಲ. ಮೈಸೂರು ಬೈಲಪ್ಪ ಅವರು ಶಿಷ್ಯರು, ಕೆಲಸ ಸಿಕ್ತು ರೈಲ್ವೆನಲ್ಲಿ, ಮೈಸೂರಿಗೆ ವರ್ಗಾವಣೆ ಆಗೋಯ್ತು. ಹೇಳ್ತಾರೆ ಹೋಗು, ಮಾಡು, ಸ್ಮರಣೆ ಮಾಡು, ಗುರು ಸ್ಮರಣೆ ವಿಚಾರ ಮಾಡ್ತಾ ಇರೋ. ಎಲ್ಲಿ ಸ್ವಾಮಿ ಅವ್ರು ಇವಾಗ ಕಾಣ್ತಾ ಇಲ್ಲ? ಮೊನ್ನೆ ಮಿಸ್ ಆಗೋಯ್ತು. ಅವರು ಮರವು ಜಾಸ್ತಿ ಅಂತೆ ಕೊಟ್ಟಿದ್ವಿ, ಪತ್ರಿಕೆ ಎಲ್ಲ ಕೊಟ್ಟು ಹೇಳಿದ್ವಿ. ಅಂದ್ರೆ ನಾವು ಫೋನ್ ಮಾಡ್ಬೇಕಾಯ್ತು ಅಂದ್ರು. ನಾವು ಕೊಟ್ಟಿದ್ದೀವಲ್ಲ ಅಂತ ಸುಮ್ಮನಾದ್ವಿ, ಮರ್ತೋದ್ರಂತೆ. ಅವರು ಬಂದಿದ್ರು, ಅಲ್ಲಿ ಹೋದ ತಿಂಗಳಲ್ಲಿ ಬಂದಿದ್ರು. ಅವ್ರು ಮಾಡ್ತಾ ಇದ್ರು, ವರ್ಷಕ್ಕೊಮ್ಮೆ ಗುರುಪೂಜೆ ಮಾಡ್ತಾರೆ ಸರ್. ಗುರುಗಳನ್ನೆಲ್ಲ ಮನೆಗೆ ಬರ್ಮಾಡ್ಕೊಳ್ತಾರೆ. ಹೇಳ್ತಾರೆ, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಹನುಮಾನ್ ಸಾಹೇಬ್ರೆ ಕಾರಣ, ನನಗೆ ಅನುಕೂಲವಾಗಿದ್ದಾರೆ. ಹನುಮಾನ್ ಸಾಹೇಬ್ರೆ ಕಾರಣ. ನನಗೆ ಮೈಸೂರಿಗೆ ಹೋಗಲ್ಲ ಅನ್ಕೊಂಡಿದ್ದೆ, ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ಬೇಕು ಅನ್ಕೊಂಡಿದ್ದೆ. ಗುರುಗಳು ಒಂದು ಮಾತು ಹೇಳಿದ್ರು, ಹೋಗು, ಮಾಡು,
ಗುರುಸ್ಮರಣೆ ಮಾಡಬೇಡ, ಬಿಡಬೇಡ, ಸತ್ಸಂಗ ಬಿಡಬೇಡ. ಈಗಲೂ ಅಲ್ಲಿ ಪೌರ್ಣಮಿಲಿ ಏನೋ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತಾ ಇರ್ತಾರೆ. ಈಗ ಒಂದು ಹಾಲು ಕಟ್ಟಿಸ್ಕೊಂಡ್ರು ಇದೇ ರೀತಿ ಮನೆ ಪಕ್ಕದಾಗಿ ಮಾಡ್ತಾ ಇರ್ತಾರೆ, ಸ್ಮರಿಸ್ತಾರೆ ಗುರುಗಳನ್ನ. ಯಾರು? ಹನುಮಾನ್ ಸಾರ್. ನನಗೂ ಅಷ್ಟೇ ಕೆಲಸ ಸಿಕ್ತಾಗ ಕೇಳಿದ್ವಿ, ಹೋಗಿ ಮಾಡು. ನೋಡಿ, ಪೊಲೀಸ್ ಕೆಲಸನ ಹೋಗ್ಬೇಕಾ ಅವೆಲ್ಲ ಏನೂ ಇಲ್ಲ, ನ್ಯಾಯವಾದ ರೀತಿಯಲ್ಲಿ ಹೋಗಿ ಬಂದ್ಬಿಡು, ನ್ಯಾಯವಾಗಿ ಮಾಡ್ಕೊಂಡು. ನಾವು ಆಗಾಗ ಕೇಳ್ತಾ ಇದ್ವಿ, ಹಂಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ವಿ, ಬಂದ್ವಿ ಸುಖ. ಅದರಿಂದ ಇದನ್ನ ನೀನು ಮಾಡು. ಮೋಹ ಯಾವ್ದ್ರ ಮೇಲೂ ಇಡಬೇಡ, ಮೋಹ ಇದ್ರ ಮೇಲೂ ಇಡಬೇಡ. ಮುಂದುವರೆದ ಭಗವಂತನ ದರ್ಶನ ಅಂದ್ರೆ ಸ್ವರೂಪದ ದರ್ಶನ ಅನುಭವ ಆಗೋದು, ಅದ್ರ ಪರಿಣಾಮ ರಿಸಲ್ಟ್ ಏನು ಅಂದ್ರೆ ಸುತ್ತೋದನ್ನ ನಿಲ್ಲೋದು ಅಂದ್ರೆ ಬಟಕನ ಅಂದ್ರೆ ಸುತ್ತೋದು, ಹುಟ್ಟು ಸಾವು ಅದು ನಿಲ್ಲುತ್ತೆ. ಅಲ್ಲೇ कृष्ण सामीपी पांडव गले हिवारे जाए, लोहा को पारस मिले तो काहे का कोई काय. ಕೃಷ್ಣನಿಗೆ 3 ಜನ ಗುರುಗಳು. ಕೃಷ್ಣನ್ ಬಂತು ವಿಚಾರ, ಕುಲಗುರು ಒಂದು, ಸಾಂದೀಪಿನಿ ಒಂದು, ಸಾಮೀಪಿನಿ. ಈ ರೀತಿಯಾಗಿ 3 ಜನ ಗುರುಗಳು. ಕೃಷ್ಣನು ಸಮೀಪದಲ್ಲಿದ್ದರೂ ಸಹ ಪಾಂಡವರು ಸ್ವರ್ಗ ಅಥವಾ ಮೋಕ್ಷ ಪಡೆಯೋದಿಕ್ಕೆ ಹಿಮಾಲಯದ ಕಡೆ ಹೋದ್ರು, ಹಿಮಾಲಯಕ್ಕೆ ನಡ್ಕೊಂಡು ಹೋದ್ರು. ಇದರ ಅರ್ಥ ಏನು ಅಂತಂದ್ರೆ, ಅವನನ್ನ ಗೀತೆ ಹೇಳ್ದ, ಪೂರ್ಣವಾಗಿ ಅವನಲ್ಲೇ ವಿಚಾರ ಮಾಡಿದ ಪಕ್ಷದಲ್ಲಿ ಆ ಗೀತೆನಲ್ಲಿ ಏನೇನು ಹೇಳಿದ್ನಲ್ಲ ಆ ವಿಚಾರವನ್ನು, ಆಧ್ಯಾತ್ಮ ಜ್ಞಾನ ಹೇಳೋನು. ಮೇಲೆ ಇಲ್ಲಪ್ಪ ಸ್ವರ್ಗ ಮೋಕ್ಷ ಇಲ್ಲ, ಎಲ್ಲ ನಿನ್ನಲ್ಲೇ ಇದೆ, ನಿನ್ನಲ್ಲೇ ಇದೆ, ನಿನ್ನ ಸ್ವರೂಪವೇ ಅದು ಆಗಿದೆ. ಅವರು ಅವನ್ನ ವ್ಯವಹಾರಕ್ಕೆ ಮಾತ್ರ ತೆಗೆದುಕೊಂಡು, ಏನೋ ಯುದ್ಧ ಮಾಡೋದಕ್ಕೆ ಮತ್ತೊಂದು ಸಲಹೆಗಳಿಗೆ, ಆಧ್ಯಾತ್ಮ ಜ್ಞಾನಕ್ಕೆ ಅವನು ತೆಗೆದುಕೊಳ್ಳಿಲ್ಲ. ಮತ್ತು ಅವನು ಸೃಷ್ಟಿಕರ್ತ ಅಂತ ತೆಗೆದುಕೊಂಡು. ಗೀತೆಯ ಪ್ರಕಾರ ಅರ್ಜುನನಿಗೆ ವಿಷ್ಣು ರೂಪ ದರ್ಶನ ಎಲ್ಲ ಆಯಿತು. ಗೀತೆಯ ಪ್ರಕಾರ ಎಲ್ಲರೂ ತಿಳ್ಕೊಳ್ತಾರೆ ನಮಗೆ ಪರಮಾತ್ಮನ ದರ್ಶನ ಆಯಿತು ಅಂತ. ಅವನು ಯಾರು? ಅರ್ಜುನ. ನಾನು ಧನ್ಯನಾಗ್ಬಿಟ್ಟೆ ಅಂದ್ರೆ. ಆ ಕೃಷ್ಣ ಪಂಚಪಾಂಡವರ ಸಹಪಾಠಿನೂ ಆಗಿದ್ದ. ಈಗಿದ್ರೂ ಸಹ ಅವರ ದುಃಖಗಳನ್ನ ದೂರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ವನವಾಸ ಅನುಭವಿಸಿದ್ರು, ಅಜ್ಞಾತವಾಸ ಅನುಭವಿಸಿದ್ರು, ದ್ರೌಪದಿ ಎಷ್ಟು ಕಷ್ಟ ಅನುಭವಿಸಿದ್ರು. ಮತ್ತು ಗೀತೆನೂ ಹೇಳ್ದ, ಕೃಷ್ಣ ಜತೆಯಲ್ಲಿದ್ರು ಸಹ ಗೀತೆಯ ಪೂರ್ಣ ಪ್ರಮಾಣದ ಜ್ಞಾನವನ್ನ ಯಾರೂ ತಿಳಿಲಿಲ್ಲ. ಸ್ವರ್ಗನ ಹುಡುಕೊಂಡು ಹಿಮಾಲಯದ ಕಡೆ ಹೋಗಿ ಯಾರು ತಲುಪಲೇ ಇಲ್ಲ. ಅವನು ಧರ್ಮರಾಯ ಏನೋ ತಲುಪ್ದ ಅಂತೇಳಿ ಕಥೆ ಇದೆ. ಎಲ್ಲರೂ ಮಾರ್ಗ ಮಧ್ಯೆನೇ ಸತ್ತೋಗ್ಬಿಟ್ರು, ಮಾರ್ಗ ಮಧ್ಯೆನೇ ಸತ್ತೋಗ್ಬಿಟ್ರು. ಹಾಗಾಗಿ ಭಗವಂತನ ದರ್ಶನ ಅಂತ ಅಂದ್ರೆ ಏನು ಅಂದ್ರೆ, ಆತನಿಂದ ನಮಗೆ ಕಲ್ಯಾಣ ಆಗ್ಬೇಕು, ಒಳ್ಳೇದಾಗಬೇಕು, ಬಿಡುಗಡೆ ಆಗಬೇಕು, ಹುಟ್ಟು ಸಾಳು ಬಂಧನದಿಂದ ಬಿಡುಗಡೆ ಆಗಬೇಕು. ಈ ರೀತಿ ನಮಗೆ ಭಗವಂತನ ದರ್ಶನ ಆದ್ರೆ, ನಿಜವಾದ ಭಗವಂತ ದರ್ಶನ ಆದ ಪಕ್ಷದಲ್ಲಿ ನಮ್ಮ ದುಃಖಗಳು
ಖಂಡಿತವಾಗೂ ದೂರವಾಗ್ತವೆ, ದೂರವಾಗುತ್ತೆ. ಯಾವುದು ಅಂದರೆ ನಮ್ಮ ಸ್ವರೂಪವೇ, ನಮ್ಮ ಆತ್ಮವೇ ಪರಮಾತ್ಮ. ಅದು ಎಲ್ಲ ಕಡೆನೂ ಹೇಳ್ತಾರೆ. ಕೈವಾರ ತಾತಯ್ಯನವ್ರು ಹೇಳ್ತಾರೆ, ಯೋಗಿ ವ್ಯೋಮನವರು ಹೇಳ್ತಾರೆ, ಎಲ್ಲರೂ ಸಹ ಆತ್ಮನೇ ಪರಮಾತ್ಮ. ಆದರೆ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಕಡೆ ಹೇಳ್ತಾರೆ. ಒಟ್ಟಾಗಿ ಅವರವ್ರ ಸಂಪ್ರದಾಯ, ಅವರವ್ರ ಮತ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಭಗವದ್ ದರ್ಶನ ಅಂದರೆ ಪರಮ ಶಾಂತಿ ಸಿಗೋದು, ಪರಮಾನಂದ ಸಿಗೋದು. ಅದನ್ನ ಪಾಂಡವರು ಪಡೀಲಿಲ್ಲ. ಯಾಕಂದರೆ ಆತ್ಮ ವಿಚಾರವನ್ನು ತಿಳಿಲಿಲ್ಲ. ಆದರ್ಶವಾಗಿ ಬಾಳಿದ್ರು, ಬದುಕಿದ್ರು, ಕಷ್ಟಗಳನ್ನು ಅನುಭವಿಸಿದ್ರು. ಆದರೆ ಜನ್ಮಗಳಿಂದ ಅವರು ತಪ್ಪಿಸಿಕೊಳ್ಳಲಿಲ್ಲ. ಭೀಮ ಅದೇನಾಗಿತ್ತ ಅಂತ ಹೇಳ್ತಾರೆ ಕತೆಗಳು. ಕನಕದಾಸ ಹಿಂದೆ ಭೀಮ ಆಗಿದ್ದ ಅಂತ ಹೇಳ್ತಾರೆ. ಏನೇನು ಅದರಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾವು ನಿಜವಾದ ಭಗವಂತನ ದರ್ಶನ ಮಾಡಬೇಕು, ಅನುಭವ ಮಾಡಬೇಕು. ಬೇರೆ ಯಾವುದೇ ದೇವಿ ದೇವತಾದಿಗಳಿಂದ ನಮ್ಮ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಆಗದು ಇಲ್ಲ. ಭಗವದ್ಗೀತೆಯಲ್ಲಿ ಹೇಳಿದೆ, ಅನೇಕ ಧರ್ಮ ಗ್ರಂಥಗಳಲ್ಲಿ ಹೇಳಿದೆ. ಅದರಿಂದ ಅವೆಲ್ಲ ನಮಗೆ ಅದರ ಅನುಭವ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಅವಶ್ಯಕವಾಗಿ ತ್ಯಾಗ ಮಾಡಬೇಕು. ರಾಮ ಬೇಕು ಅಂದರೆ ಕಾಮ ಬಿಡಬೇಕು. ಕಾಮ ಅಂದರೆ ಬೈಕೆ. ರಾಮ ಇದ್ದ ಕಡೆ ಕಾಮ ಇರೋದಿಲ್ಲ, ಕಾಮ ಇರೋ ಕಡೆ ರಾಮನಿರೋದಿಲ್ಲ. ರಾಮ ಇರೋ ಕಡೆ ಕಾಮ ಇರೋದಿಲ್ಲ, ಕಾಮ ಇರೋ ಕಡೆ ರಾಮನಿರೋದಿಲ್ಲ. ಅಂದರೆ ಬಯಕೆಗಳಿದ್ದಲ್ಲಿ ಅಲ್ಲಿ ರಾಮನಿಗೆ ಸ್ಥಾನವಿಲ್ಲ, ರಾಮನು ಇರೋ ಕಡೆ ಬಯಕೆಗಳಿಗೆ ಸ್ಥಾನವಿಲ್ಲ. ಹಾಗೆ ಈ ರೀತಿಯ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲರೂ ಸಹ ಮಾಯಾ ಮೋಹದಿಂದ ಬಿಡುಗಡೆ ಆಗಬೇಕಾದ್ರೆ ಸಾಧನ ಏನು ಅಂದರೆ ಸತ್ಸಂಗ. ಸಾಧನ. ನೀರು ಒಂದು ಕಡೆ ನಿಲ್ಲಬೇಕಾದ್ರೆ ಒಂದು ಆಕಾರ ಉಳ್ಳತಕ್ಕಂಥ ಲೋಟನೋ ಚಂಬನೋ ಅದು ಸಾಧನ. ಅವಾಗ ನೀರು ಅದರಲ್ಲಿ ನಿಲ್ಲುತ್ತೆ, ಅಲ್ಲೇನಮ್ಮ? ಇಲ್ಲಾಂದ್ರೆ ನಿಲ್ಲೋದಿಲ್ಲ. ಅದೇ ರೀತಿ ಸಾಧನ ಯಾವುದು ಅಂದರೆ ನಿತ್ಯ ಸತ್ಸಂಗ ಮಾಡೋದೇ ಸಾಧನ. ಪ್ರತಿನಿತ್ಯ ಸತ್ಸಂಗ ಮಾಡೋದೇ ಸಾಧನ. ಅದನ್ನೇ ಕರಿಯ ನಿತ್ಯ ಸತ್ಸಂಗ ಮಾಡಿ ನಿಮ್ಮ ಎಲ್ಲ ದುಃಖಗಳು ಸಕಲ ಮಿಟ, ಎಲ್ಲ ದುಃಖಗಳು ದೂರ ಆಗ್ತವೆ. ಖಂಡಿತ ದೂರ ಆಗ್ತಿದೆ. ಮನಸ್ಸಿಗೆ ಅಂಟಿದ್ರೆ ತಾನೇ ದುಃಖ. ಮನಸ್ಸಿಗೆ ಅಂಟಲ್ಲ ಅವೆಲ್ಲ. ಇವೆಲ್ಲ ಹೋಗುವಂಥದ್ದೇ. ಬದಲಾವಣೆ ಅಂತೂ ನಿಶ್ಚಯ. ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ನಾವು ನೋಡ್ತಾ ಇದೀವಿ. ನಾವು ಸಣ್ಣವರಿಂದ ಸೌದೆ ಒಲೆ, ಇದ್ದಿಲು ಒಲೆ ಎಲ್ಲೆಲ್ಲ ನೋಡಿದ್ವಿ. ಇವಾಗ ಗ್ಯಾಸ್ ಒಲೆ ಬಂತು. ಏನಮ್ಮ ಬದಲಾವಣೆ? ಹೋಟ್ಲುಗಳಲ್ಲಿ ಸೌದೆಗಳಲ್ಲಿ ಮಾಡ್ತಾರೆ. ಬದಲಾವಣೆ ಆಗ್ತಾ ಇದೆ. ಅದು ಬರ್ಬಿಡ್ಬೇಕು. ಬದಲಾವಣೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಮನಸ್ಸನ್ನ ಹೊರಗಿನ ವಿಷಯಾದಿಗಳಿಂದ ದೂರ ಮಾಡಿ ಬದಲಾವಣೆ ಮಾಡಿಕೊಂಡು ಸತ್ಸಂಗದ ಕಡೆ ತಂದರೆ ಖಂಡಿತವಾಗಲೂ ನಮಗೆ ಸುಖ ಶಾಂತಿ ಅನ್ನೋದು ಸಿಗುತ್ತೆ. ಆ ಒಂದು ಮಾರ್ಗದಲ್ಲಿ ನಡೆಯೋ ಒಂದು ಅವಕಾಶವನ್ನು ಗುರುಗಳು ನಮಗೂ ನಿಮಗೂ ಎಲ್ರಿಗೂ ಕೊಡಲಿ ಅಂತೇಳಿ ಈ ದಿನ ಸತ್ಸಂಗ ಕಾರ್ಯಕ್ರಮ ಮಾಡೋಣ. ಬೋಲಿಯೇ ಶ್ರೀ ಸತ್ನಾಮ ಕವಿ ಸಾಹೇಬ್ ಜೈ, ಸರ್ವಸರ್ವ